ಎಲ್ಲ ಗೊತ್ತಿರ್ತದೆ. ಆದರೆ ಗೊತ್ತು ಇದ್ದವರು ಶಾಣ್ಯರಲ್ಲ, ನಡೆವನೇ ಬಲ್ಲವನು. ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ತಪ್ಪು ಮಾಡಬಾರದು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದು. ಆದರೆ ಚಪ್ಪೆವಾರು ಉನ್ನಾರು ಚೇಷುವಾರು ಲೇರು. ತೆಲುಗಿನಾಗ ಹೇಳ್ತಾರೆ, ಹೇಳೋರು ಭಾಳ ಮಂದಿ ಅದರ, ನಡೆಯೋರೇ ಇಲ್ಲ. ಎಲ್ಲರಿಗೂ ಗೊತ್ತದ, ಗೊತ್ತಿಲ್ಲ ಅನ್ನೋದಿಲ್ಲ. ಪರಂತು ಮನುಷ್ಯ ತನ್ನ ಆಶೆ ಆಮಿಷೆ ಅದಕ್ಕೆ ಒಳಗಾಗಿ ಗೊತ್ತು ಇದ್ದರೂ ತಪ್ಪು ಮಾಡ್ತಾನೆ ಅನ್ನೋದು ನಮ್ಮೆಲ್ಲರ ಅನುಭವ. ಅದಕ್ಕೇ ಮಹಾತ್ಮರು ಬಹಳ ಸುಂದರವಾಗಿ ಉತ್ತರನೂ ಅವರೇ ಹೇಳ್ತಾರೆ, ಪ್ರಶ್ನೆನೂ ಅವರೇ ಮಾಡ್ಯಾರ. ನಮಗೆ ಕೇಳಿದ್ರೆ ಉತ್ತರ ನಾವೇನೇ ಹೇಳ್ತಿದ್ದೆವು, ಏನಾಗ್ತಿದ್ವು, ಏನು ಹೇಳ್ತಿದ್ದೇವೆ? ಕೆಡುವ ಶರೀರದ ಸಫಲವಾಗುವುದು, ಮನುಷ್ಯ ಹುಟ್ಟಿದ ಮೇಲೆ ಅವನ ಜೀವನ ಸಫಲ ಆಗುವುದು ಹೆಂಗೆ ಅಂದರೆ, ದೊಡ್ಡ ನೌಕರಿ ಮನೆ ಮೇಲೆ ಮಾಡಿ ಬ್ಯಾಂಕ್ನಾಗ ಬ್ಯಾಲೆನ್ಸು ಇತ್ತು ಅಂದ್ರೆ ಆ ಮಂತ್ಯನಂತ ಆ ಮನುಷ್ಯನಂತ ಬಹಳ ಸಫಲ ಜೀವನ ಅಂತೀವಿ. ಪರಂತು ಇದು ವಿಚಾರ ಮಾಡಂಗಿಲ್ಲ, ತನ್ನ ಜೊತೆಗೆ ಬರುವುದು ಯಾವುದೋ ಅದನ್ನು ಗಳಿಸಿದರೆ ಅವನ ಜೀವನ ಸಫಲನೇ ವಿನಃ ಬಿಟ್ಟು ಹೋಗುವುದು ಅದು ಜೀವನ ಸಫಲ ಅಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಎಲ್ಲನೂ ಇಲ್ಲೇ ಇರ್ತಾರೆ. ಕರ್ಮ ಅನುಭವ ಗಚ್ಚತಿ ಜೀವ ಏಕ, ಧನೋ ಭೂಮೋ ಪಶುವಶ್ಯ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನಸ್ಮಶಾನೆ, ಕರ್ಮಾನುಭವ ಗಚ್ಚತಿ ಜೀವ ಏಕ. ನಾವು ಏನೇನು ಪುಣ್ಯ ಪಾಪ ಸತ್ಯ ಸುಳ್ಳ ಇವೆಲ್ಲ ಮಾಡಿ ಏನು ಗಳಿಸ್ತೇವೆ, ಗಂಡನ ಮಾಡ್ಕೋತೇವೆ, ಹೆಂಡತಿ ಮಾಡ್ಕೋತೇವೆ, ಇಬ್ಬರು ಕೂಡಿ ಮಕ್ಕಳು ಹಡಿತೇವೆ, ಮನೆ ಮೇಲೆ ಮಾಡೇ ಕಟ್ತೇವೆ, ಮನೆ ಮುಂದೆ ಗಾಡಿ ತರ್ತೇವೆ. ಏನಂತ ಕೇಳ್ತಾವ, ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ಡ್ ದ ಹೋಲ್ ವರ್ಲ್ಡ್. ಮನುಷ್ಯ ಇಷ್ಟೆಲ್ಲ ಗಳಿಸ್ತಾನೆ ಖರೆ. ಪ್ರಶ್ನೆ ಮಾಡ್ತಾರೆ, ಏನು ಸಾಧಿಸಿದಂತಾಯಿತು, ಏನು ಸಾಧಿಸಂತ. ಅದಕ್ಕೆ ಮನುಷ್ಯ ಹೇಳ್ತಾರೆ, ಮಹಾತ್ಮರು ನಮ್ಗೆ ಉಪದೇಶ ಮಾಡ್ತಾರೆ, ಏನರೇ 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 ಮನುಷ್ಯನಿಗೆ ಉಳಿಯಂಥ ವ್ಯಾಪಾರ ಮಾಡಬೇಕು, ಲಾಭದ ವ್ಯಾಪಾರ ಮಾಡಬೇಕು. ಇಲ್ಲಾಂದ್ರೆ ಏನು ಉಪಯೋಗ ಇಲ್ಲ. ಹೆಂಗೆ ಬಂದಿದೆ ಹಾಗೆ ಹೋಗುದು. ಬರೆ ಮೇಲೆ ಬಂದಿದ್ದೇವೆ, ಕಡೆ ಬರೆ ಮೇಲೇ ಹೋಗ್ತೇವೆ. ತೊಳೆದೇ ಕಳಿಸ್ತಾರೆ ನಮಗೆ. ಏನು ಇಟ್ಕೊಳಕ್ ನೋಡಾಕ ಪೂರ ತೊಳೆದು ಏನೂ ಇಲ್ಲ ಅಂದ್ರೆ ನಿನಗೆ ಗಾಡಿ ಕುಂಡ್ರಿಸ್ತಾರೆ. ಅದಕ್ಕೆ ಮಹಾನುಭಾವರು ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್, ಏನು ನೀ ಗಳಿಸಿದಿ ನಿನ್ನ ಜೀವನದಲ್ಲಿ. ಒಂದು ಎರಡದ, ಒಂದು ಕೀರ್ತಿ, ಒಂದು ಮುಕ್ತಿ, ಇವೆರಡೇ ಅದ. ಮರಾವೆ ಕೀರ್ತಿ ರೂಪೇ ಉರಾವೆ. ಶರಣರು, ಸಂತರು, ಮಹಾತ್ಮರು, ಸಿದ್ಧಾರೂಢರು ಅವರು ಹೋಗಿಲ್ಲ, ಅದಾರ, ಇನ್ನೂ ಅದಾರ, ಇನ್ನೂ ಅದಾರ. ನಾವು ಬಹಳ ಮಂದಿ ಮನಸ್ಸಿನಾಗ ಇರಕ್ಕಿಲ್ಲ, ಅವ್ರು ಅದಕ್ಕಿಂತ ಹೆಚ್ಚಿನ ಮಂದಿ ಮನಸ್ಸಿನಾಗ ಅದ. ಇದೇ ಓಣ್ಯಾಗ ಕೇಳ್ರಿ ನೀವು, ಮತ್ತೊಂದು ಓಣೆ ಹೋಗಿ ಯಾರು ಅಂತ ಗೊತ್ತ, ಯಾರ್ರಿ ನಮ್ಗೆ ಗೊತ್ತಿಲ್ಲ ಅಂತ. ಬಸವಣ್ಣ ಯಾರ್ರಿ ಅಂತ ಕೇಳಿದ್ರೆ ಗೊತ್ತದಾರ ಇಲ್ರಿ, ಗೊತ್ತದ. ಸಿದ್ಧಾರ್ಥ ಯಾರಂತ ಕೇಳಿದ್ರೆ ಗೊತ್ತದರಿಲ್ರಿ, ಗೊತ್ತದ. ಅಕ್ಕ ಮಾದೇವಿ ಯಾರಂತ ಕೇಳಿದ್ರೆ ಗೊತ್ತಿಲ್ಲೇನ್ರಿ, ಗೊತ್ತದ. ಮೀರಾಬಾಯಿ ಯಾರ್ದು ಗೊತ್ತಿಲ್ಲೇನು, ಗೊತ್ತದ. ನಮ್ಮ ಓಣೆನ ಸಂಘವ ನಿಮ್ಗೆ ಗೊತ್ತದ ಅಂತ, ಯಾವ ಸಂಘವ ಮಂದವ ಅಂತ ಗೊತ್ತಾರಿಗದ. ಅವರು ಮರಾವೆ ಕೀರ್ತಿ ರೂಪೇ ಉರಾವೆ. ಅವರು ದೇಹ ಬಿಟ್ಟರೆ ಕೂಡ ಅವರ ಕೀರ್ತಿ ದೇಹ ಸೂರ್ಯಚಂದ್ರ ತನಕನೂ ಇರ್ತದೆ. ಅದಕ್ಕೆ ಯು ಟ್ರೈ ಟು ಗೆಟ್ ಇಟ್, ಅದನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡೇ ವಿನಃ
ಇವೆಲ್ಲ ಧನವು ಭೂಮಿಯಾಗ ಬ್ಯಾಂಕ್ನಾಗ, ದನ ಎಲ್ಲ ಕೊಟ್ಟಿಗೆಯಾಗ, ಹೆಣ್ತಿ ಮನೆಯಾಗ, ನಿನ್ನ ಹೆಣ ಹೊರಗೆ ಅಟೆ, ಯಾವುದು ನಿನ್ನ ಜೊತೆಗೆ ಬರುವುದಿಲ್ಲ ಅಂತ. ಅದಕ್ಕೆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಏನು ಗಳಿಸಬೇಕು, ಇದೊಂದು ಪರಮಾತ್ಮ ಬಹಳ ದೊಡ್ಡ ಅಪಾರ್ಚುನಿಟಿ ಅಂತಾರೆ. ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ಟ ಪರಮಾತ್ಮ ಸುಸಂಧಿ, ಒಳ್ಳೆಯ ಸಂಧಿ. ಈ ಮಾನವ ದೇಹವನ್ನು ಕೊಟ್ಟಿದ್ದಾನೆ. ಈ ಮಾನವ ದೇಹ ಇದು ಹೋಗುವುದರೊಳಗೆ, ಇಷ್ಟೇ ಹೋಗುವುದರೊಳಗೆ. ಯಾವಾಗ ಹೋಗೋದು ಗೊತ್ತಿಲ್ಲ. ಬಹಿಸ್ಸರತಿ ನಿಶ್ವಾಸೆ ವಿಶ್ವಾಸಕ್ಕೆ ಪ್ರವರ್ತತೆ. ಹೊರಗೆ ಹೋದ ಗಾಳಿ ಒಳಗೆ ಬರ್ತದಂತ ಭರವಸೆ ಇಲ್ಲ ಅಲ್ಲ, ಯಾರಿಗೂ ಬರ್ತದೆ. ಪರಮಾತ್ಮ ಲೀಲಾ ಅದು. ಒಂದು ಪಂಕ್ಚರ್ ಆಗಿ ಹೊರಗೆ ಗಾಳಿ ಹೋಯ್ತು ಅಂದ್ರೆ ಒಳಗೆ ಬರಂಗಿಲ್ಲ, ಹೋಯ್ತಂದ್ರೆ ಹೋಯ್ತೆ. ಪರಂತು ಭಗವಂತನ ಎಂತಹ ಲೀಲಾ ಅದ, ಗಾಳಿ ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ, ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಹೊರಗೆ ಹೋದದು ಹೊರಗೆ ಹೋಯ್ತಂದ್ರೆ ಏನು ಮಾಡ್ತೀರಿ? ಉರಿ ಹಚ್ತೀರಿ, ಮಣ್ಣಾಗಿಡ್ತೀರಿ, ಮತ್ತೇನು ಮಾಡಕ್ಕೆ ಬರಂಗಿಲ್ಲ. ಪರಂತು ಇದು ಮಣ್ಣಾಗಿ ಇಡುವುದರೊಳಗೆ ಏನಾರ ಇಂತಹದ್ದು ಗಳಿಸಲಿಕ್ಕೆ ಪ್ರಯತ್ನ ಮಾಡು. ನೀ ಸದಾ ಸದಾ ಸೂರ್ಯ ಚಂದ್ರ ಇರೋ ತನಕ ನೀನು ಇರಬೇಕು ಅಂದ ಏನಾರೇ ಮಾಡು. ಮಹಾತ್ಮರು ಸತ್ಪುರುಷರು ಅದನ್ನೇ ಮಾಡ್ಯಾರ. ಅದಕ್ಕೆ ಪ್ರಶ್ನೆ ಮಾಡಿದ್ರು ಅವರು, ಕೆಡುವ ಶರೀರದ ಸಫಲವಾಗುವುದು. ಕ್ವಶನ್, ಪ್ರಶ್ನೆ ಇದೆ, ನಿಜಗುಡು ಕೇಳ್ಯಾರ. ಹಾಳಾಗು ಶರೀರ, ಸುಟ್ಟೋಗು ಶರೀರ, ಮಣ್ಣಾಗಿ ಹಾಕಿದ್ರೆ ಮಣ್ಣಾಗು ಶರೀರ, ನೀರಾಗಿ ಹಾಕಿದ್ರೆ ನೀರಾಗಿ ಹೋಗಿ ಶರೀರ, ಇದರಿಂದ ಲಾಭ ಮನುಷ್ಯನಿಗೆ ಏನು? ಏನ್ ಮಾಡ್ತೀವಿ? ಇದಕ್ಕೆ ಎಷ್ಟು ಜ್ವಾಕಿ ಮಾಡಿದ್ರು ಇರುವುದಲ್ಲ. ಶರಣರು ಹೇಳಿದರು, ನೀರ ಗುರುಳಿಗೆ ಕಬ್ಬಿಣದ ಕಟ್ಟು ತೊಡಿಸಿದರೆ ಸ್ಥಿರವಾಗಬಲ್ಲುದೇ ಅಯ್ಯ. ನೀರ ಮೇಲೆ ಗುಳ್ಳಿ ಇರ್ತದೆ, ಅದಕ್ಕೆ ಹಂಗೆ ಇರಬೇಕಂತ ಏನು ಪ್ರಯತ್ನ ಮಾಡಿದ್ರು ಇರಕ್ಕೆ ಸಾಧ್ಯದೇನು? ಇರುವುದಿಲ್ಲ. ಸ್ವಲ್ಪ ಗಾಳಿ ಬೀಸ್ತು ಅಂತ ಕೇಳಿದ್ರೆ ಏನಾಗ್ತದೆ? ಹೋಗ್ತದೆ, ಅದು ಇರಂಗಿಲ್ಲ. ನಮಗೆ ಆಶ್ಚರ್ಯದ ಪರಮಾತ್ಮ ಎಂಥ ಆಶ್ಚರ್ಯದನ. ಅದಕ್ಕೆ ಹೊತ್ತು ಹೋಗದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಈ ಜೀವನ ಇಷ್ಟು ಅಸ್ಥಿರ, ಜಗತ್ತಿನೊಳಗೆ ಇದರಷ್ಟು ಅಸ್ಥಿರ ಯಾವುದೇ ಇಲ್ಲ. ನಾವು ಮನೆಗೆ ಮುಡ್ತೇವಂತ ಭರವಸೆ ಇಲ್ಲ, ಮಕ್ಕೊಂಡವ್ರು ಹೇಳ್ತೇವಂತ ಭರವಸೆ ಇಲ್ಲ, ಎದ್ದವರು ಇಷ್ಟೊಂದು ಗಂಟೆ ಇರ್ತೆ ಭರವಸೆ ಇಲ್ಲ. ಜಗತ್ತಿನೊಳಗೆ ಎಲ್ಲಕ್ಕಿಂತ ಅನಿಶ್ಚಿತವಾದ ವಸ್ತು ಅಂದ್ರೆ ಇದು ಶರೀರ, ಗಾಳಿ ಅದ. ಪರಮಾತ್ಮ ಲೀಲಾ ಅದು. ಒಂದು ಪಂಕ್ಚರ್ ಆದ್ರೆ ಗಾಳಿ ಇರಂಗಿಲ್ಲ. ಮೂಗಿನ ಪಂಕ್ಚರು, ಕಣ್ಣಾಗ ಪಂಕ್ಚರು, ಕಿವಿ ಪಂಕ್ಚರು, ಬಾಯಿ ಪಂಕ್ಚರು, ಕೆಳಗೆ ಪಂಕ್ಚರು. 9 ತೂತದವ ಇದಕ್ಕೆ, ಒಂದು ತೂತಲ್ಲ. ಎಟ್ಟದವ? ನವದ್ವಾರೆ ಪುರೇ ದೇಹಿ ನೈವ್ ಕುರ್ವನ್ನ ಕಾರ್ಯ. 9 ತೂತ್ ಇದ್ರು ಒಳಗೆ ಗಾಳಿ ಹೋಗೋದು ನೋಡ್ರಿ. ಇನ್ನು ಜೀವಂತೆ ಅದ. ಎಲ್ಲಾದ್ರ ಗಾಳಿ ಹೋಯ್ತು ಹೋಗೇ ಬಿಡ್ತದೆ. ಪರಂತು ಈ ಶರೀರಕ್ಕೆ ಹೆಂಗದ? ಅದು ಹೋಗಿಲ್ಲ. ಅಂದಮೇಲೆ ಯಾವಾಗ ಹೋಗ್ತದೆ ಅನ್ನೋದು ಭರೋಸಾನೂ ಇಲ್ಲ. ಇಷ್ಟು ದಿವಸ ನಾ ಇರ್ತೀನಿ, ಯಾರಿಗೂ ಭರೋಸೆ ಇಲ್ಲ, ಯಾರಿಗೂ ಭರೋಸೆ ಇಲ್ಲ. ಜಗತ್ತಿನೊಳಗೆ ಅತ್ಯಂತದು ಅನಿಶ್ಚಿತ ವಸ್ತು ಅಂದ್ರೆ ಇದಕ್ಕೆ. ಜಗತ್ನಾಗ ಎಲ್ಲಕ್ಕೂ ಕೂಡ ಗ್ಯಾರಂಟಿ ಕೊಡ್ತಾರೆ. ಚಪ್ಪಲ್ ತಗೊಂಡ್ರು ಗ್ಯಾರಂಟಿ ಕೊಡ್ತಾರೆ ಮೇಲೆ, ಎಲ್ಲದಕ್ಕೂ ಗ್ಯಾರಂಟಿ ಅದ. ಪರಂತು ಈ ಶರೀರಕ್ಕೆ ಗ್ಯಾರಂಟಿ ಇಲ್ಲ. ಅದು ಏನ್ ಮಾಡಬೇಕು? ಈಗ ಗೃಹೀತ್ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೈತ್. ನಾ ಈಗ ಜಸ್ಟ್ ನಾ ಸಾಯ್ತೀನಿ, ಸಾಯವಿದ್ದೀನಿ ಅಂತ ತಿಳಿದು ಪುಣ್ಯ ಕರ್ಮಗಳನ್ನು ಮಾಡಬೇಕು, ಭಗವಂತನ ಭಕ್ತಿಯನ್ನು ಮಾಡಬೇಕು. ನಾಳೆ ಅನ್ನೋದು ಭರೋಸಾ ಜಗತ್ತಿನಾಗ ಇಲ್ಲ, ಜಗತ್ತಿನಾಗಿಲ್ಲ. ಅದು ಅನಿಶ್ಚಿತ. ಶರೀರ ಅನಿಶ್ಚಿತ. ಅದು
ನಾ ಈ ಸದ್ಯ ಸಾಯ್ತೀನಿ ಅಂತ ತಿಳ್ಕೊಂಡು ಪುಣ್ಯಕರ್ಮ ಮಾಡ್ರಿ, ನಾಳೆಗಿಲ್ಲ, ಭರೋಸೆ ಇಲ್ಲದು. ಭಗವತ್ ಚಿಂತನೆ ಮಾಡ್ರಿ, ಭಗವತ್ ಸೇವೆ ಮಾಡ್ರಿ, ಗುರು ಸೇವೆ ಮಾಡ್ರಿ, ಧ್ಯಾನ ಮಾಡ್ರಿ, ಚಿಂತನೆ ಮಾಡ್ರಿ, ದಾನ ಮಾಡ್ರಿ. ಮುಂಜಾನೆ ಮಾಡ್ತೀನಿ, ಇಲ್ಲ ಇಲ್ಲ. ಪಾಂಡವರು ಕೂತಿದ್ರು ಮುಂಜಾನೆ. ಧರ್ಮರಾಯ ಕಷ್ಟ ಮಾಡಕ್ಕೆ ಡೈಲಿ ಶೇವಿಂಗ್ ಅಂತಾರ, ಜನ ಕ್ಷೌರಿಕ ಬಂದಿದ್ದ, ಕಷ್ಟ ಮಾಡೋ ಕುಂತಿದ್ರು. ಕಷ್ಟ ಮಾಡಕ್ಕೆ ನೀರು ಹಚ್ಚಬೇಕು, ನೀರು ಹಚ್ಚಕ್ಕೆ ಒಂದು ಬಟ್ಲು ಬೇಕು. ಬಟ್ಲ ರಾಜರ ಮನೆಗೆ ಬಂಗಾರದಿರ್ತಾವೆ, ನಮ್ಮ ಮನೆಗೆಲ್ಲ ಕೋಪರ್ ಪರಸೆ ಪ್ಲಾಸ್ಟಿಕ್ದಾಗ ಇರ್ತಾವೆ. ಅವ್ರು ಬಂಗಾರ ಬಟ್ಟದಾಗ ಕಷ್ಟ ಮಾಡೋ ಬಲಕ್ಕೆ, ಅವನ ಬಲಕ್ಕೆ ಧರ್ಮಗೆ ಎಡಕ್ಕೆ ಅವ ನೀರು ಹಚ್ಚಿ ಕಷ್ಟ ಮಾಡ್ತಿದ್ದ. ಒಬ್ಬ ಬ್ರಾಹ್ಮಣ ಮನುಷ್ಯ ಭಿಕ್ಷಾಕ್ಕೆ ಬಂದ. ದೊರೆ ರಾಜರ, ಭಾಳ ಅರ್ಜೆಂಟ್ ಕೆಲಸ ನಂದು, ನಾಳೆಗೆ ಬಿಟ್ಟು ನಾಡ್ದ ಮಗಳ ಮದುವೆ ಅದ, ಬಹಳ ಕಷ್ಟಪಟ್ಟು ವರನು ಹುಡುಕಿ ತಾರೀಖು ನಿಶ್ಚಯ ಮಾಡಿದ್ದೀವಿ, ಇನ್ನು 2 ದಿವಸದಾಗ ಮದುವೆ ಅದ, ನನ್ನ ಮನೆಗೆ ಏನೂ ಇಲ್ಲ. ಅದಕ್ಕೆ ತಾವು ರಾಜರು, ನೀವು ದೇಶದ ತಂದೆ ಇದ್ದಂಗೆ, ಪ್ರಜೆಗಳಿಗೆ ತಂದೆ ತಾಯಿ ಇದ್ದಂಗೆ, ನನ್ನ ಮಗಳು ವ್ಯವಸ್ಥೆ ಮಾಡ್ರಿ ಅಂದರೆ. ಧರ್ಮರಾಯ ಬಹಳ ಉದಾರ ಮನುಷ್ಯ. ಅವ ಇಲ್ಲ ಅನ್ನೋದೇ ಅವನ ಜನ್ಮದಾಗ ಗೊತ್ತಿಲ್ಲ, ಇಲ್ಲ ಅನ್ನೋದೇ ಗೊತ್ತಿಲ್ಲ. ಪರಂತು ಕೂತಾನ ಕಷ್ಟ ಮಾಡ್ಕೊಳಕ್ಕೆ, ಅಪ್ಪ ಈಗ ಕಷ್ಟ ಮಾಡಕ್ಕೆ ಕೂತದ, ನಾಳೆಗೆ ಬಾ. ಬ್ರಾಹ್ಮಣ ವಾಪಸ್ ನಡೆದಿದ್ದ, ಅಲ್ಲೇ ಭೀಮ ಇದ್ದ. ಅವರ ಮನೆಗೆ ಒಂದು ನೇಮ್ ಇತ್ತು. ಏನಿತ್ತು ಅಂತ ಕೇಳಿದ್ರೆ, ರಾಜರ ಮನೆಯಾಗ ಒಬ್ಬೊಬ್ಬರು ಇರ್ತಾರೆ, ಮಂದಿನೇ ಮಂದಿ. ಏನಾರೇ ಆನಂದದ ಸುದ್ದಿ, ಖುಷಿ ಸುದ್ದಿ ಆಯ್ತಂದ್ರೆ ಏನು ಈಗಿನಂಗೆ ಫೋನ್ ಮೊಬೈಲ್ ಹಚ್ಚಕ್ಕೆ ಬರ್ತಿತ್ತ? ಇಲ್ಲ. ಏನು ಮಾಡಬೇಕು, ಅಲ್ಲಿ ಅರಮನೆ ಒಳಗೆ ಮಧ್ಯದಲ್ಲಿ ಒಂದು ಗಂಟೆ ಕಟ್ಟಿದ್ರು. ಯಾರಿಗರೇ ಧರ್ಮ ಪೈಕಿ ಆಗಲಿ, ಭೀಮಂದೇ ಆಗಲಿ, ಅರ್ಜುನಂದೇ ಆಗಲಿ, ನಕುಲ ಸಹದೇವಿ ಆಗಲಿ, ಯಾರ್ದಾರೆ ನಮ್ಮ ಸಂಬಂಧಿಕರೊಳಗೆ ಏನಾದ್ರು ಆನಂದ ಸುದ್ದಿ ಆಯ್ತು ಅಂದ್ರೆ ಆ ಗಂಟೆ ಬಾರಿಸ್ಬೇಕಂತಿತ್ತು. ಭೀಮ ಅಲ್ಲೇ ಇದ್ದ. ನಾಳೆಗೆ ಬಾಪ ಅಂದದ್ದು ಕೇಳಿ ಭೀಮ ಗಂಟೆ ಬಾರ್ಸಕತ್ತ. ಢಣ 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 ಗಂಟೆ. ಏನು ಆನಂದ ಸುದ್ದಿಯಪ್ಪ ಅಂತ ಮಂದೆಲ್ಲ ಕುಡಿದ್ರೆ ಏನಾಗ್ಯದ ಭೀಮ, ಏನಾಗ್ಯದ ಭೀಮ ಅಂತ ಆನಂದ ಸುದ್ದಿ ಏನದ? ಯಾರಿಗೆ ಮಗ ಹುಟ್ಟ್ಯದ, ಏನಾಗಿ ಸಿಕ್ಕದ, ಏನು ರಾಜ್ಯ ಸಿಕ್ಕದ, ಏನಾಗಿದೆ ಇಂಥ ಆನಂದ ಆಗ್ಯದ, ಏನಾಗ್ಯದ ಅಂತ ಕೇಳಿದ್ರೆ ಗಂಟೆ ಬಡ್ಯಾವ. ಅವಾಗ ಕೇಳಿದ್ರು, ಏನು ಆನಂದ ಆಗ್ಯದ ಅಂದ್ರೆ, ನಮ್ಮ ಅಣ್ಣ ನಾಳಿನ ತಕ್ಕ ಇರ್ತಾನಂತ ಹೇಳ್ಯಾನ, ಅದಕ್ಕೆ ನನಗೆ ಆನಂದ ಆಗ್ಯದ. ಯಾಕೆ? ಶಾಸ್ತ್ರ ಹೇಳ್ತದೆ, ಭಯ ಸರತಿ ನಿಶ್ವಾಸ ಪ್ರವರ್ತತೆ. ಮನುಷ್ಯನಿಗೆ ಹೊರಗೆ ಹೋದ ಉಸಲ ಹೊಳೆ ಬರೋದು ಭರೋಸೆ ಇಲ್ಲ ಅಂತಾರೆ. ನಮ್ಮಣ್ಣ ನಾಳೆಗೆ ಬಾ ಕೊಡ್ತೀನಿ ಅಂದಾನಲ್ಲ, ಇದಕ್ಕಿಂತ ಹೆಚ್ಚಿನ ಸಂತೋಷ ಏನದ ಮನುಷ್ಯನಿಗೆ ಅಂತ ತಿಳ್ಕೊಂಡು ನಾ ಗಂಟೆ ಬಾರಿಸೀನಿ ಅಂತಂದ. ಧರ್ಮ ಅಲ್ಲೇ ಇದ್ದ, ಕಷ್ಟಕ್ಕೆ ಕುಂತಿದ್ದ. ಅವ ಮಾಡವ, ಅವ ಬ್ರಾಹ್ಮಣ ನಡೆದಿದ್ದ. ಬಾ ಈ ಕಡೆ ಬಾ ಅಂದ. ಬಾ ಅಂತ ಕರೆದ. ಬಂಗಾರ ಬಟ್ಲಿ ಇತ್ತು, ಎಗಡಿ ಎಡಕ್ಕೆ. ಕ್ಷೌರ ಮಾಡೋನು ಬಲಕ್ಕೆ, ಮಾಡ್ಕೊಳ್ಳೋನು ಎಡಕ್ಕೆ. ಬಾ ಅಂದ. ಯಾಕ್ರಿ ಅಂದ. ಇದು ಬಟ್ಟಲು ತೊಗೊಂಡು ಹೋಗು. ಅದೇನು ನಾಲ್ಕು ತಲೆದಿರ್ಬೇಕು, ತೊಗೊಂಡು ಬಟ್ಲು ಹೋಗೋದು.
ಸಾಹೇಬ್ರ ಹಂಗ್ಯಾಕೆ ಮಾಡ್ತೀರಿ, ಕುಡಿದು ಕೊಡ್ತೀರಿ, ಬಲಗೈರಿ ಕೊಡ್ರಿ, ಎಡಗೈರಿ ಯಾಕೆ ಕೊಡ್ತೀರಿ ಏನು? ಹುಚ್ಚ, ಈ ಎಡಗೈಯನ್ ಸಾಮಾನು ಬಲಗೈದಾಗ ಬರುತ್ತ ಬ್ಯಾಡ ಅಂತ ಮನಸ್ಸನ್ನ ಬಂದ್ರೆ ಏನ್ ಮಾಡ್ತೀವಿ? ಮೊದಲು ತೊಗೊಂಡೋಗ, ನಾವು ಮೊದಲು ತೊಗೊಂಡು. ಜಗತ್ತಿನೊಳಗೆ ಮನುಷ್ಯನ ಭರೋಸೆ ಯಾವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶಾಸ್ತ್ರದೊಳಗೆ ಮನುಷ್ಯ ನಿಶ್ಚಿತ ಇಲ್ಲ ಅಂತ ತಿಳ್ಕೊಂಡನ ಮನುಷ್ಯ ತುರಂತ ನಾನು ಈಗ ಸದ್ದ ಸಾಯ್ತೀನಿ ಅಂತ ತಿಳ್ಕೊಂಡೇನಪ್ಪ ಅಂತ ಕೇಳಿದ್ರೆ ಮಾಡ್ಬೇಕು. ದಿನಮಪಿ ರಜನಿ ಸಾಯಂ ಪ್ರಾತಃ. ಶಾಸ್ತ್ರ ಶಂಕರ ಭಗವತ್ಪಾದರು ಹೇಳ್ತಾರೆ, ಈ ಸೂರ್ಯ ಹೊಂಟು ಸೂರ್ಯ ಮುಳುಗುತ್ತಾನೆ, ಸೂರ್ಯ ಮುಳುಗಿ ಸೂರ್ಯ ಏಳ್ತಾನೆ. ಹಂಗೆ ಇಲ್ಲಪ್ಪ, ನಿಮ್ಮ ಮನ್ಯಾಗ ದೀಪ ಉರಿತದ ಅಂದ್ರೆ ಬತ್ತಿನೂ ಸುಡಾಕತ್ಯಾದ, ಎಣ್ಣೆನೂ ಸುಡಾಕತ್ಯಾದ. ಇದನ್ನ ನೆನಪಿಡಬೇಕು. ನಾವು ಅಂತೇವಿ ಹಂಗೆ ಒಂದೇ ಸಮನ ಉರಿತ ನೋಡ್ರಿ ಬತ್ತಿ. ಇಲ್ಲ, ನೈಯಾಯಿಕರು ಹೇಳ್ತಾರೆ ಜ್ವಾಲ ಅದ, ಅದು ಮೊದಲಿಂದ ಹೋಗ್ತದೆ, ಮತ್ತೆ ಹುಡ್ತದೆ, ಮತ್ತೆ ಬರ್ತದೆ, ಮತ್ತೆ ಹುಡ್ತದೆ, ಮತ್ತೆ ಹೋಗ್ತದೆ. ಹಂಗೆ ಇಲ್ಲ ಅಂದ್ರೆ ಎಣ್ಣೆ ಯಾಕೆ ಖತಮಾಯ್ತು, ಎಣ್ಣೆ ಯಾಕೆ ಮುಗೀತು, ಬತ್ತಿ ಯಾಕೆ ಸುಡ್ತು? ಬತ್ತಿ ಸುಳ್ಳಾರ್ದೆ, ಎಣ್ಣೆ ಸುಳ್ಳಾರ್ದೆ ಬೆಳಕು ಇರುವುದಿಲ್ಲ. ಹಾಗೆ ನಮ್ಮ ಆಯುಷ್ಯ ನಾವು ಬದುಕ್ತೇವೆ, ಮಾತಾಡ್ತೇವೆ, ನೋಡಾಕತ್ತೇವೆ, ಹೋಗತ್ತೆ. ಅರ್ಥ ಏನು? ನಮ್ಮದು ಆಯುಷ್ಯ ಎಂಬ ಎಣ್ಣೆ ಸುಡಾಕತ್ತದೆ, ಸುಡ್ತದ, ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾತ್ಮರಂತಾರಪ್ಪ, ನೀನು ಹೊತ್ತು ಮುಳುಗುತ್ತು ಅಂದ್ರೆ, ಹೊತ್ತು ಹೊಣತು ಅಂದ್ರೆ ಖುಷಿ ಪಡಬೇಡ, ಕುಂತ ಒಂದೇಟು ಅಳು. ಯಾಕೆ? 24 ತಾಸನ ಸತ್ಯ ಅಲ್ಲೋ ಯಪ್ಪ. 24 ಇವತ್ತು ಮುಂಜಾನೆ 12 ತಾಸು ಸತ್ತರಿಲ್ಲ, ಇದು ವಾಪಸ್ ಬರ್ತದೆ? ಬರಂಗಿಲ್ಲ. ಗಾನ್ ಇಸ್ ಗಾನ್ ಅಂತಾರೋ, ಹೊಳ್ಳಿ ಬರೋದಿಲ್ಲ. ಪರಂತು ಇದನ್ನು ಹೊಳ್ಳಿ ಬರಂಗಿಲ್ಲ ತಿಳ್ಕೊಂಡೆ ಅವ ಮಹಾತ್ಮರು ಏನಂತಾರೆ ಅಂತ ಕೇಳಿದರೆ, ದಿವಸ ಆದಂಗ ನೀ ಸುಖಿ ಪಡಬೇಡ ಹುಚ್ಚ, ದುಃಖ ಪಡು, ನನ್ನ ಆಯುಷ್ಯವನ್ನು ಸಮೀಪ ಕರೆಯಕತ್ತೀನಿ ಅಂತ ನೀನು ತಿಳ್ಕೊಂಡು. ಸೂರ್ಯ ಹೊಂಟ, ಸೂರ್ಯ ಮುಳುದ, ಸತ್ತಿನ 24 ತಾಸು. ಸೂರ್ಯ ಹೊಂಟು ಮುಳುಗಿ ಮುಂಜಾನೆ 24 ತಾಸು ಸತ್ತಿ ಬೇಖಬರು ಇದ್ದಿ, ಬುದ್ಧಿಹೀನ ಇದ್ದಿ, ನಾ ಹೆಂಗಿದ್ದಂಗೆ ಇರ್ತೀನಿ ಅಂತಿ. ಇಲ್ಲ, ಪರಮಾತ್ಮನ ಸೃಷ್ಟಿಯಲ್ಲಿ ಹಾಗೆ ಇಲ್ಲ. ಅದಕ್ಕೆ ಅಂತಾರೆ ಅವರು, ಜಗತ್ತಿನೊಳಗೆ ಎಲ್ಲಾನು ಗಳಿಸ್ಬೋದು, ಆಯುಷ್ ಗಳಿಸಕ್ಕೆ ಬರಂಗಿರ್ರಿ. ಪುನರ್ಮಿತ್ರಂ ಪುನರ್ಮಿತ್ತಂ ಪುನರ್ಭಾರ್ಯ ಪುನಃ ಪುನಃ, ಇವೆಲ್ಲನು ಏತತ್ ಸರ್ವಂ ಪುನಃ ಪುನಃ ನ ಶರೀರಂ ಪುನಃ ಪುನಃ. ಎಲ್ಲಾನು ಗಳಿಸ್ಬೋದು. ಆಯುಷ್ಯ ಇಲ್ಲ. ಹೆಂಡತಿ ಸತ್ರ ಮತ್ತೆ ಹೆಂಡತಿ ಮಾಡ್ಬೋದು, ಮಕ್ಕಳು ಸತ್ರ ಮತ್ತೆ ಹಡಿಬೋದು, ಮನೆ ಬಿದ್ದರೆ ಮತ್ತೆ ಕಟ್ಟಿಸ್ಬೋದು. ಶರೀರ ಹೋಯ್ತಂದ್ರೆ, ಉಸುಲು ಹೋಯ್ತಂದ್ರೆ, ಏತತ್ ಸರ್ವಂ ಏನಪ್ಪ ಪುನಶ್ಚ ನಾವು ಸಿಗ್ತಾವ. ಪರಂತು ಈ ಶರೀರ ಹೋಯ್ತು ಅಂದ್ರೆ ಮತ್ತೆ ಸಿಗ್ತದಂತ ಭರೋಸೆ ಇಲ್ಲ. ಯಾರಿಗಾರ ಭರೋಸೆ ಅದೇನು ನಾ ಮುಂದೆ ಮನುಷ್ಯನಾಗಿ ಹುಡ್ತೀನಂತ? ಇಲ್ಲಿ ಈ ಮನುಷ್ಯ ಇದೆ, ಮುಂದೆ ನಾ ಮನುಷ್ಯನೇ ಆಗ್ತೀನಿ. ಇಲ್ಲ, ನಾ ಮನುಷ್ಯಾಗಿ ಹುಡ್ತೀನಿ ಅಂದ್ರೆ ಕೇಳ್ತಾರೆ, ಮನುಷ್ಯನ ಕೆಲಸ ಏನು ಮಾಡಿದಿ? ಮನುಷ್ಯನ ಕೆಲಸ ಏನು ಮಾಡಿ? ಮನುಷ್ಯನ ಕೆಲಸನೇ ಮಾಡಿಲ್ಲ. ಶಾಸ್ತ್ರ ಹೇಳ್ತಾ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದಲ್ಲಿ ನಾವು ಮೃಗ ಇದ್ದೇವೆ, ಪ್ರಾಣಿ ಇದ್ದೇವೆ, ದನ ಇದ್ದೇವೆ. ನೋಡಾಕ ಮನುಷ್ಯರು ಕಾಣ್ತೇವೆ ಅಂತಾರಲ್ಲ. ಏನ್ರಿ ಸುಮ್ಕೊಂಡ್ಲ ಹಂಗೆ ಮಾಡ್ತೇವೆ, ಮಂಗ್ಯ ಸುಮ್ಕೊಂಡ್ರ ತಪ್ಪ. ದನ ಇದೆಯೋ ಮನುಷ್ಯ ಇದೆಯೋ, ಕತ್ತಿದೆಯೋ, ಮಂಗ್ಯ ಇದೆಯೋ, ಹಲಸಿದ್ರೆ ಹಂದಿದೆಯೋ? ಅರೇ ರಾಮ ರಾಮ ರಾಮ. ನಿನಗೆ ಹಂದಿನೂ ಅಂತಾರೆ, ನಿನಗೆ ಕತ್ತಿನೂ ಅಂತಾರೆ, ನಿನಗೆ ಮನುಷ್ಯನೂ ಅಂತಾರೆ, ನಿನಗೆ ಮಂಗ್ಯನೂ ಅಂತಾರೆ. ಯಾಕೆ? ಯಾವುದರಂಗ ನೀ ಮಾಡಾಕತ್ತೀದಿ. ಮಂಗ್ಯನಂಗೆ ಚಂಚಲ ಇದ್ದಿ, ಕತ್ತಿ ಹಂಗೆ ಎಲ್ಲ ನಾನೇ ಮಾಡ್ತೀನಿ, ಈ ಮನೆ ನನ್ನಿಂದೇ ನಡೆದ. ನಾ ಇಲ್ದ್ರೆ ಈ ಮನೆ ನಡೆಯಂಗಿಲ್ಲ. ನಾ ಇದ್ದಿದ್ರೆ ಕತ್ತಿ. ಯಾರೋ ಬೈಲ್ಗಾಡಿ ಚಕಡಿ ತಗೊಂಡು ನಡೆದಿದ್ರು. ಮನೆದೇ ನಾಯಿ ಇತ್ತು, ಆ ಚಕಡಿ ಮುಂದೆ ಹೋಗ್ತಿತ್ತು.
ಮೇಲ್ಗಾಡಿ ಅಂತಾರಲ್ಲ, ಈಗ ಚಕಡಿನೂ ಇಲ್ಲ, ನಾಯಿ ಅದಾವ ಈಗ ಚಕಡಿ ಅಯ್ಯೋ. ಅದು ನೋಡ್ರಿ ನೀವು, ಸಾಕಿದ ನಾಯಿ ಇತ್ತು ಅಂತಂದ್ರೆ ಅದು ಗಾಡಿ ಮುಂದೆ ಹೋಗ್ತಿರ್ತದ, ಗಾಡಿ ಮುಂದೆ ಹೋಗ್ತದ, ಮತ್ತೆ ಮುಂದೆ ಹೋಗಿ ಮತ್ತೆ ಬರ್ತದ, ಮತ್ತೆ ಬಂದ ಮತ್ತೆ ಗಾಡಿ ಮುಂದೆ ನಡೀತದ. ಯಾರಕ್ಕೆ ಹಂಗ್ಯಾಕೆ ಮಾಡ್ತೀವಿ ಅಂದ್ರಂತ ಮುಂದೆ ಹೋಗ್ತೀವಿ ಮತ್ತೆ ಹೊಳೆ ಬರ್ತೀವಿ ಮುಂದೆ. ಇಲ್ರಿ, ನಾ ಮುಂದೆ ಹೋದೆ ಅಂದ್ರೆ ಗಾಡಿ ಹಿಂದೆ ಇಲ್ಲೇ ಉಳಿತದ, ಅದಕ್ಕೆ ನಾ ನಡೆದರೆ ಗಾಡಿ ಬರ್ತದ ಅಂತಂತದು ನಾಯಿ ಅಂತ. ನಾ ನಡೆದ್ರೆ ಗಾಡಿ ಬರ್ತದೆ, ಇಲ್ಲಕ್ಕಂದ್ರೆ ಎಲ್ಲ ನಿಂದಿರ್ತಾವಂತ. ಹಂಗೆ ನಾವು ತಿಳ್ಕೊಂಡಿದ್ದೇವೆ ನಾ ಇದ್ರೆ ಮನೆ ನಡೀತದ, ನೀ ಸತ್ತರೆ ನೋಡು ನಡೀತಾ ಇಲ್ಲ, ನಿನಗಿದು ಚಂದ ನಡೀತದ. ನೀ ತಿಳ್ಕೊಂಡಿದ್ದೆ ನಡೆಯಂಗಿಲ್ಲ ಅಂತ. ನಾ ಇದ್ರೆ ನಡೀತದೆ, ನಾ ಮಾಡಿದ್ರೆ ನಡೀತದೆ, ನಾ ಗಳಿಸಿದ್ರೆ ನಡೀತದೆ. ಇಲ್ಲಪ್ಪ, ಎಲ್ಲೆಲ್ಲ ಆಟಕ್ಕೆ ತುಂಬ ತನ್ಮಾರ್ಜಿ ತುಂಬ ಕ್ಷಮ. ಯಾರ್ಯಾರ ಹಣೆ ಬರದ ಏನು ಬರ್ತದೆ ಅದು ಆಗ್ತದೆ, ಅದನ್ನ ಯಾರು ತೆಗಕ್ಕೆ ಬರಂಗಿಲ್ಲ. ಶಾಸ್ತ್ರದಾಗ ಮಹಾತ್ಮರು ಹೇಳ್ತಾರೆ, ಹುಚ್ಚೆ, ನಾ ಇದ್ರೆ ಮನೆ ನಡೀತದ, ನಾ ಇದ್ರೆ ಅಂಗಡಿ ನಡೀತದ, ನಾ ಇದ್ರೆ ನೀ ಸತ್ಯ ಅಂದ್ರೆ ಇದಕ್ಕಿಂತ ಚಲೋ ನಡೀತದೆ ಅಷ್ಟೇ. ನೀ ಸತ್ತು ಒಳಕ ನಿನಕ್ಕಿಂತ ಚಲೋ ನಡೀತದೆ. ಜಗತ್ತಿನೊಳಗೆ ತಪ್ಪದ. ಅದಕ್ಕೆ ಅಂತಾರೆ ಮಹಾತ್ಮರು, ಇದು ಬಿಟ್ಟು ಬಿಡಪ್ಪ, ಮನುಷ್ಯನಿಗೆ ಉದಯಾಸ್ತಮಾನವೆಂಬ ಕೋಳಗದೊಳಗೆ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ ನೋಡ ಶರಣು. 10 ಗಂಟು 10 ಮುಳುಗಿತು ಅಂದ್ರೆ 12 ತಾಸು ಸಾಯ್ತೇವೆ. 10 ಮುಳುಗಿ 10 ಹಂಡ್ತು ಅಂದ್ರೆ ಮತ್ತೆ 12 ತಾಸು ಸಾಯ್ತೇವೆ. ಎಷ್ಟು ಬೇಖಬರಿದ್ದೇವ್ರಿ, ಎಷ್ಟು ಬೇಖಬರಿದ್ದೇವೆ. ಮನುಷ್ಯನಿಗೆ ಗೊತ್ತಿಲ್ಲ ನನಗೆ ದಿನ ಸಾಯಕತ್ತೀನಿ, ಅದು ಪ್ರಜ್ಞೆನೇ ಇಲ್ಲ ಅಂತಂದ್ರೆ ಮನುಷ್ಯ ಹುಟ್ಟಿದಾನ ಸಾವನ್ನ ಗೆದಿಲಿಕ್ಕೆ. ಅದು ತಿಳ್ಕೊಂಡು, ಸಾವನ್ನ ಗೆದಿಲಿಕ್ಕೆ, ಸಾವು ಗೆದಿಗೆ ಬರ್ತದೆ ನೀವು ಪರಮಾತ್ಮ ನಂಬುದು. ಪ್ರಪಂಚ ನಂಬದೇವೆ ಅಂದ್ರೆ ಸಾವನ್ನ ಗೆದಿಲಿಕ್ಕೆ ಬಂದಿಲ್ಲ, ಬರಂಗಿಲ್ಲ, ಯಾರೂ ಗೆದ್ದಿಲ್ಲ. ಯಾರು ಪರಮಾತ್ಮ ನಂಬ್ತಾರೆ, ಯಾರು ಸದ್ಗುರು ನಂಬ್ತಾರೆ, ಪರಮಾತ್ಮ ಸಹಾಯವಲ್ಲ. ಅವನ ಜೊತೆಗೆ ಇದ್ದರೆ, ಅವನು ನೆನೆಸಿದ್ರೆ, ಅವನ ಧ್ಯಾನ ಮಾಡಿದರೆ ಮನುಷ್ಯ ಸದಾ ಚಿರಂಜೀವಿ ಇರ್ತಾನೆ ತಿಳ್ಕೊಂಡು ಮಹಾತ್ಮರೇನಪ್ಪ ಅಂತ ಕೇಳಿದರೆ ನಮಗೆ ಹೇಳ್ತಾರೆ. ಅದಕ್ಕೆ ಇದು ಕೆಡುವ ಶರೀರದ, ಇದು ಏನು ಮಾಡಿದ್ರು ಇದು ಎಷ್ಟು ಬೇಕಷ್ಟು ವ್ಯವಸ್ಥೆ ಮಾಡು, ಇದು ಕೆಟ್ಟಗೋತೆ ಹೋಗೋದು. ಎಷ್ಟು ಡಾಕ್ಟರ್ ಅದಾರ, ಎಷ್ಟು ವೈದ್ಯ ಅದಾರ, ಎಷ್ಟು ಟಾನಿಕ್ ಅದಾವ, ಎಷ್ಟು ಇಂಜೆಕ್ಷನ್ ಅದಾವ, ಎಲ್ಲಾನು ಅದಾವ. ಸಾಯೋದು ಯಾರು ಬಿಟ್ಟರೆ 2 ದಿನ ಹಿಂದೆ 2 ದಿನ ಮುಂದೆ. ಶಾಸ್ತ್ರ ಹೇಳ್ತದೆ, ಯಾಕೆ ಹುಟ್ಟಿದೆ ಅಂದ್ರೆ ಸಾಯಕ. ಮತ್ತೊಂದು ಗೊತ್ತಿರಲಿಲ್ಲ ಅದಕ್ಕೆ. ಕಡೆಗೆ ಏನು ಹೇಳ್ಬೇಕು, ಹೇಳಿದ್ರು ಬಾಲಸ್ತಾವತ್ ಕ್ರೀಡಾಸಕ್ತ ವೃದ್ಧಸ್ತಾವತ್ ತರುಣಿರಕ್ತ. ಶಾಸ್ತ್ರ ಹೇಳ್ತಾರೆ, ಸಣ್ಣ ವಿದ್ಯೆ ಆಟ ಆಡ್ತೀವಿ, ದೊಡ್ಡ ಮದುವೆ ಹೆಂಡತಿ ಮಾಡ್ಕೊತೀವಿ, ಮುದುಕಾಗಿ ಚಿಂತೆ ಮಾಡ್ತೀವಿ, ಕಡೆ ಮಣ್ಣಾಗ ಹೋಗ್ತೀವಿ. ಮತ್ತೇನು ಲಾಸ್ಟ್ ಉತ್ತರ ಏನದ, ಅದು ಗಳಿಸ್ಯಾನ, ಇದು ಮಾಡ್ಯಾನ, ಹಂಗೆ ಮಾಡಿ ಎಲ್ಲ ಮಾಡ್ಯಾನ, ಶಾಣೆ ಆಗ್ಯಾನ, ಮನೆ ಕಟ್ಟ್ಯಾನ, ಮಾಡೇ ಕಟ್ಟ್ಯಾನ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಯಾನ, ಕಾರ್ ತೊಗೊಂಡಾನ, ಹೆಂಡತಿ ಮಾಡ್ಕೊಂಡಾನ, ಮಕ್ಕಳು ಹಾಡ್ದಾನ, ಮುಂದೆ ಮಣ್ಣ, ಮತ್ತೇನು ಅದ್ರ ಬಿಟ್ಟು ಏನಿಲ್ಲ. ಶಾಸ್ತ್ರದೊಳಗೆ ಇದೇ ಹೇಳ್ತಾರವರು, ಮನುಷ್ಯನಿಗೆ ಈ ಮರಣವನ್ನು ತಪ್ಪಿಸಲಿಕ್ಕೆ ಯಾರಿಗೆ ಬರುವುದಿಲ್ಲ. ತಪ್ಪಿಗೆ ಬರೋದು ತಿಳ್ಕೊಂಡೇನಪ್ಪ, ಅದಕ್ಕೆ ಮಹಾತ್ಮರು ಜಗತ್ತಿನ ಎಲ್ಲ ಮಾಡ್ತಾರೆ, ಆದರೆ ಇಲ್ಲ. ಮೂರ್ಖಂತಾರ ಮೃತ್ಯು ಶರೀರ ಗೊತ್ತಾದ ಧನರಕ್ಷಕಂ ವಸುಂದರ ದುಶ್ಚಾರಿಣಿ ಚ ಹಸತೆ ಸ್ವಪತಂ ಪುತ್ರ ವಸ್ತಲ. ಒಂದು ಹೇಳ್ಯಾರ ಭಾಳ ಚಂದ. ಶಾಸ್ತ್ರದಾಗ ಅಂತಾರೆ ಅವರು, ಮೃತ್ಯು ಶರೀರ ಗೊಪ್ತಾರ, ಶರೀರ ಎಷ್ಟು ಜ್ವಾಕೆ ಮಾಡ್ಬೇಕು ಅಂತೀರಿ, ಅವ್ರನ್ನ ನಗ್ತದಂತ ಮೃತ್ಯು ನೋಡಿ. ಯಾರು ಭಾಳ ಜರಿ ಸಾಗೊಂಡು ಹೋಗ್ತಿದ್ದು ಚಂದ ಇರ್ಬೇಕಂತ ಅವ್ರಿಗೆ ನೋಡಿ ನಗ್ತದಂತ ಮೃತ್ಯು. ಯಾಕೆ ಎಷ್ಟರೇ ಮಾಡ್ತೀವ ಅಂತ. ಕಡೆಗೆ ಒಂದು ದಿವಸ ನಾನು ಅಂತ್ಯಕ್ಕೆ ಬರಾವಣೆ ಇದ್ದೆ, ಏಟು ಮಾಡಿದೆ, ಅದಕ್ಕೆ ಎಷ್ಟು ಶೃಂಗಾರ ಮಾಡಿ, ಎಷ್ಟು ಉಣಿಸಿ, ಎಷ್ಟು ತಿನಿಸಿ, ಏನು ಹಿಂಗೆ ಚಿರಂಜೀವಿ ಇರಮಿದ್ದಿ. ಶರೀರದಿಂದ ಚಿರಂಜೀವಿ ಇರಕ್ಕೆ ಬರಂಗಿಲ್ಲ. ಅದು ನಿಮ್ಮ ಕಾರ್ಯದಿಂದ, ನಿಮ್ಮ ಗುಣದಿಂದ
ನಿಮ್ಮ ಭಾವ ಭಕ್ತಿಯಿಂದ ಮನುಷ್ಯ ಚಿರಂಜೀವಿ ಆಗಿರ್ಲಿ ಬರ್ತದೆ. ಶರೀರದಿಂದ ಯಾರೂ ಚಿರಂಜೀವಿ ಆಗಿರ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಮೃತ್ಯು ಹಸತಿ ಅಮೃತ ಭಕ್ತಿ ವಿಹೀನ ಮೂಢಂ. ಯಾವ ಮನುಷ್ಯ ಚಿರಂಜೀವಿ ಆಗ್ಬೇಕಂದ್ರೆ ನೀವು ಏನಾಗಬೇಕು? ಹೆಂಗಾಗ್ಯಾರ? ಪ್ರಹ್ಲಾದ ಆಗ್ಯಾನ, ನಚಿಕೇತ ಆಗ್ಯಾನ, ಮಹಾತ್ಮರಾಗ್ಯಾರ, ಸೀತಾ ಆಗ್ಯಾಳ. ಇವರೆಲ್ಲ ಚಿರಂಜೀವಿ. ಅದ ಸಪ್ತೈತೆ ಚಿರಂಜೀವಿನ. ನಮ್ಮಲ್ಲಿ 7 ಮಂದಿ ಚಿರಂಜೀವಿ ಅಂತಾರೆ. ಅವ್ರು ಮರ್ಯಕ್ಕೆ ಸಾಧ್ಯ ಇಲ್ಲ. ನಾವು ಅವ್ರು ಸದಾ ಇರ್ತಾರೆ. ಮನುಷ್ಯ ಶರೀರದಿಂದ ಚಿರಂಜೀವಿ ಆಗ ಬರಂಗಿಲ್ಲ, ಗುಣದಿಂದ ಚಿರಂಜೀವಿ ಆಗ್ಲಿಕ್ಕೆ ಬರ್ತದವ. ಗುಣವಿಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು ಅಂತ ಮಹಾತ್ಮರು ನಮಗೆ ಹೇಳಿದರು. ಅದಕ್ಕೆ ಶರೀರ ಏನಪ್ಪಾ ಅಂತ ಕೇಳಿದ್ರೆ ಇದಕ್ಕೆ ಎಲ್ಲಾನು ಲಿಮಿಟ್ ಕೊಟ್ಟರೆ ಭಾಳ. ಇದಕ್ಕೆ ಹೆಚ್ಚಿಗೆ ಏನಪ್ಪಾ ಅಂತ ಕೇಳಿದ್ರೆ ಹೆಚ್ಚಿಗೆ ಭಾಳ 100 ವರ್ಷ ಹಿಂದೆ ಮುಂದೆ. ಆಯು ಶತಮೃಣಾಂ ಪರಿಮಿತಂ ರಾತ್ರೋ ತದರ್ಧಂ ಗತಂ ತಸ್ಯಾದರ್ಧಸ್ಯ ಪರಾರ್ಧೈವಯೋ ಬಾಲತ್ವ ವೃದ್ಧತ್ವಯೋ ಶೇಷಮ ವ್ಯಾಧಿ ದ್ವಯೋಗ ಸತಂ. ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ ಹಾಕೊಡು 100 ವರ್ಷ ಆಯುಷ್ಯದ ಅಂತ ತಿಳ್ಕೊರಿ. ಇರೋದು ಕಠಿಣ, ತಿಳ್ಕೊರಿ 100 ವರ್ಷ ಇರ್ತೇವಂತ. ಆ 100 ವರ್ಷ ಎಲ್ಲ ನಿಮ್ಮದೇ ಅದನ್ರಿ ಇಲ್ಲನ? ಆ 100 ವರ್ಷ 50 ವರ್ಷ ನಿದ್ದೆ ಮಾಡ್ತೀರಿ ಇಲ್ಲ? ನಿದ್ದೆಗೆ 50 ವರ್ಷ ಹೋಯ್ತೆ. 12 ತಾಸು ಆಗಲ್ಲ, 12 ತಾಸು ರಾತ್ರಿ. ನಿದ್ದೆ ಅಂದ್ರೆ ಏನ್ರಿ? ಜೀವಂತ ಸಾಯುದು. ನಿದ್ದೆ ಅಂದ್ರೆ ಏನ್ರಿ? ಮಗಲ್ ಬಂದ್ರೆ ಯಾರು ಬೈದ್ರು ನಿಮ್ಗೇನು ಗೊತ್ತಾಗಿಲ್ಲ. ಮತ್ತೆ ಏನು ಸತ್ತವ್ರ ಮುಂದೆ ಬೈದ್ರೆ ಗೊತ್ತಾಕದೇನು? ಗೊತ್ತಾಗಿಲ್ಲ. ಹಂಗೆ ನಿದ್ದೆ ಮಾಡೋರ ಮುಂದೆ ಬೈದ್ರೆ ಗೊತ್ತಾಕದೇನ್ರಿ? ಅಂದ್ರೇನು? ಜೀವಂತ ಸತ್ತಾರವ್ರು. ನಿಮಗೆ 100 ವರ್ಷ ಆಯುಷ್ಯ ಅದ ಅಂದ್ರೆ 50 ವರ್ಷ ನಿದ್ದೆ ಮಾಡಿದ್ರಿ. ನಿಮ್ಗೆ ಎಷ್ಟು ಉಳಿತದೆ? ನಿದ್ದೆಗೆ ಏನು ಮಾಡ್ತೀರಿ? ಗಳಿಸ್ತೀರಿ, ಓದ್ತೀರಿ, ನೌಕರಿ ಮಾಡ್ತೀರಿ, ಏನು ಹೊಲ್ದಾಗ ಹೋಗ್ತೀರಿ, ಏನು ಮಾಡ್ತೀರಿ? ಏನು ರೊಟ್ಟಿ ಮಾಡ್ತೀರಿ ನಿದ್ದಾಗ? ಏನೂ ಇಲ್ಲ. ಸತ್ತಂಗೆ ಸತ್ತ ಬಳಕೆ ಏನೂ ಮಾಡಂಗಿಲ್ಲ, ನಿದ್ದಾಗ ಏನೂ ಮಾಡಂಗಿಲ್ಲ. ನಿಮ್ಗೆ 100 ವರ್ಷ ಆಯುಷ್ಯ ಅದ ಅಂದ್ರೆ 50 ವರ್ಷ ನೀವು ಸತ್ತಂಗೆ. ಇನ್ನು ಉಳಿತಟ್ಟು 50. 50 ನಿಮ್ಮೇ ಅದಾವೇನು? ನಿಮ್ಮನೇ ಅದಾವ 50? ಇಲ್ಲ. ಬಾಲತ್ವ ವೃದ್ಧತ್ವಯೋ. ಮೊದಲಿಂದ 12 ವರ್ಷ ಹೊಡೆಸ್ಕೊಳ್ಳೋದಾಗ ಕಡಿಮೆ ಮುದುಕ ಆದ್ಕೊಳ್ಳೆ ಬೇಯಿಸ್ಕೊಳ್ರಿ. ಇವೆರಡು ಇಷ್ಟೇ. 12 ವರ್ಷ ಎಲ್ಲರೂ ಹೊಡಿತಾರೆ. ಎಲ್ಲರೂ ಕೆಲಸ ಹೇಳ್ಯಾರ ಪಾರ್ಗಳಿಗೆ. ಅಗಡೋಗ ಈ ಕಡ್ತಾರೋ ಅತ್ತಾರೋ ಇತ್ತಾರೋ, ಅವ ಹೊಡಿ ಇವ ಹೊಡಿ. ಶಾಲೆಯಾಗ ಮಾಸ್ತರ್ ಹೊಡಿತಾನೆ, ಮನ್ಯಾಗ ಅಪ್ಪ ಹೊಡಿತಾನೆ, ಓಣ್ಯಾಗ ಹುಡುಗರು ಹೊಡಿತಾವ. ಅದು ಏನು ಕೆಲಸ? ಪುಣ್ಯ ಪಾಪ? ಪುಣ್ಯನೇ ಇಲ್ಲ ಪಾಪನೇ ಇಲ್ಲ 12 ವರ್ಷದಾಗ. ಅದು ನಮ್ದು ಅಲ್ಲದು. ಸೋಮ ಆಟದಾಗ ಪಾಠದಾಗ ಬೈತದ. ಏನು 12 ವರ್ಷದಾಗ ರೊಕ್ಕ ಗಳಿಸ್ತಾನ, ಏನು ಮನೆ ಕಟ್ತಾನ, ಏನು ಮಾಡಂಗಿಲ್ಲ. ಸೋಮ ಹೋಯ್ತದು. ಉಣೋದು, ಮಕ್ಕಳೋದು, ತಿನ್ನೋದು, ಆಡೋದು, ಹೋಗೋದು. ಇನ್ನು ಮುದುಕರಾಗಿ 12 ವರ್ಷ ಅವಾಗೇನು ಗಳಿಸ್ತಾನೆ? ಅವಾಗೇನು ಗಳಿಸಂಗಿಲ್ಲ. ಬಾಲತ್ವ ವೃದ್ಧತ್ವ. ಮುದುಕಾಗಿ ಏನ್ ಮಾಡಕ್ ಬರಂಗಿಲ್ಲ. ತದಪಿನ ಮುಂಚತ್ಯಾಶ ಪಿಂಡಂ ವೃದ್ಧೋ ಯಾತಿ ಗ್ರಹಿತ್ವ ದಂಡಂ. ಕೈಯಾಗ ಬಡಿಗಬೇಕು, ಆಮೇಲೆ ಮಗ್ಗಲ್ಕ ದಾರಿ ತೋರ್ಸಕ್ಕೆ ಒಂದು ಹುಡುಗಬೇಕು, ಉಗಳಾಕ ಒಂದು ಗಡಿಗಬೇಕು. ಇವು ನಮ್ಮ ಸಾಮಾನು ಮುದುಕಾದ ಕೂಡಲೇ. ಕೈಯಾಗ ಬಡಿಗೆ, ದಾರಿ ತೋರ್ಸಕ್ಕೆ ಹುಡುಗಿ, ಉಗಳಾಕ ಒಂದು ಗಡಿಗೆ. ಏನು ಪುಣ್ಯ ಗಳಿಸ್ತಾನ್ರಿ? ಈಗ ಇವು 3ದಾಗ ಏನು ಗಳಿಸ್ತಾನೆ? ಏನಿಲ್ಲ. ಅವು ನಮ್ಮ ಅಲ್ಲ, ಏನು ಮಾಡಕ್ಕೆ ಬರಂಗಿಲ್ಲ. ನಾ ಪಾಪ ಮಾಡ್ತಾನ, ಪುಣ್ಯ ಮಾಡ್ತಾನ, ಏನು ಮಾಡಕ್ಕೆ ಬರಂಗಿಲ್ಲ. ಹುಡುಗದಾಗ ಏನ ನಿದ್ಯಾಗ 50 ಹೋಯ್ತು, 50 100 ವರ್ಷ ಇರ್ತದ ಅಂದ್ರೆ 100 ವರ್ಷ ಬರ್ತಿದ್ರು, 50 ನಿದ್ಯಾಗ ಹೋಯ್ತು. 50ರದಾಗ 12 ಹುಡುಗರು, 12 ಮುದುಕ ಆಯ್ತು. ಈಗ ಎಷ್ಟು ಉಳಿತೀರಿ? 25, 25. 25ದಾಗ ಏನೇನು ಮಾಡುವುದವ್ರ ಲೆಕ್ಕದ್ರಿ? ಇಷ್ಟ ಶಾಲೆ ಕಲಿಬೇಕು, ನೌಕರಿ ಮಾಡಬೇಕು, ಹೆಂಡತಿ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಮಕ್ಕಳು ಹಿಡಬೇಕು, ಅವ್ರಿಗೆ ದೊಡ್ಡ ಮಾಡಬೇಕು. ಬಾ 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 ಎಷ್ಟು ಕೆಲಸ ರೀ ಇವು 25 ವರ್ಷನಾಗ. ನಮ್ಮ ಹಂತಗಿರೋದು 25. ಅದ್ರಾಗ ಮತ್ತೆ
ದೇವ್ರ ಭಜನೆ ಮಾಡಬೇಕು, ಆಮೇಲೆ ಅಂತ ಕೇಳಿದರೆ ದಾನ ಧರ್ಮ ಬಾ 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 ಬಗೆಹರಿಲ್ಲದ ಮಾತು. ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿಭಿರ್ನೀಯತೆ ಜೀವೇ ಚಂಚಲವಾರಿ ತರಂಗನರೆ ಸೌಖ್ಯಂ ಕುತಃ ಪ್ರಾಣಿನ. ಮನುಷ್ಯನ ಜೀವನದಲ್ಲಿ ಬಹಳ ಆಯುಷ್ಯ ಏನಪ್ಪ ಅಂತ ಕೇಳಿದ್ರೆ ಬಹಳ ಅದ ರೀ. ಆಯುಷ್ಯ ರತ್ನ ಪೇಟಿ, ಮರಾಠಿಗೆ ಹೇಳ್ತಾರೆ ಇದು ಆಯುಷ್ಯ ರತ್ನದ ಪೆಟ್ಟಿಗಿದ್ದಂಗೆ ಅದ ರೀ. ಅಷ್ಟು ರತ್ನ ಇದರೊಳಗೆ ಅದಾವ. ಎಂಥದ್ದು ಸರಿ ನೋಡಿದ್ರಿ ಮಹಾತ್ಮರು ನೋಡಿ ಉದ್ಧಾರ ಮಾಡ್ತಾರೆ. ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೆಲ ಜೀವರ ನಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ಇದು ರತ್ನದ ಪೆಟ್ಟಿಗೆ ಅದ ರೀ. ಇದನ್ನೆಲ್ಲ ಹಾಳು ಮಾಡಿಬಿಟ್ಟೇವಲ್ಲ, ಹಾಳು ಮಾಡಿಬಿಟ್ಟೇವಲ್ಲ. ಶಾಸ್ತ್ರ ಹೇಳ್ತಾರೆ ಇದನ್ನು ನಂಬುದ್ರಿ, ಏನಪ್ಪಾ ಅಂತ ಕೇಳಿದ್ರೆ ಹಾಳು ಮಾಡಿಬಿಟ್ರಿ ಈ ಶರೀರ. ಇದು ಸಾಮಾನ್ಯ ಶರೀರದ. ಈ ಶರೀರದಾಗ ನೀವು ವೀರ ಆಗ್ಬೋದು, ಧೀರ ಆಗ್ಬೋದು, ಮಂತ್ರಿ ಆಗ್ಬೋದು, ನೋಡ್ರಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇವೆಲ್ಲ ಬಿಡ್ರಿ, ಒಬ್ರು ಸಂತರಾಗ್ಬೋದು, ಕಡೆಗೆ ದೇವರಾಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಇಂಥದ್ದು ಈ ಶರೀರದ ಏನು ಮಾಡಿದೇವೆ ನಾವು? ಏನು ಮಾಡಿದೇವೆ? ಹಾಳು ಮಾಡಿದೇವೆ. ಈ ಶರೀರ ಏನಪ್ಪ ಅಂತ ಮನುಷ್ಯ ಮಾನವನಾಗಿ ಬರ್ತದೆ, ಮನುಷ್ಯ ಮಹಾಮಾನವ ಆಗಿ ಬರ್ತದೆ, ಮನುಷ್ಯ ಏನಪ್ಪ ಅಂದ್ರೆ ದೇವ ಮಾನವ ಆಗಕ್ಕೆ ಬರ್ತದೆ. ನಿನ್ನ ಕೈಯಾಗದ. ಮನುಷ್ಯ ಮಾನವ ಆಗ್ಬೋದು, ಮಹಾಮಾನವ ಆಗ್ಬೋದು, ದೇವಮಾನವ ಆಗ್ಬೋದು, ಮನುಷ್ಯ ಅಸುರ ಆಗ್ಬೋದು, ಮನುಷ್ಯ ರಾಕ್ಷಸ ಆಗ್ಬೋದು, ಮನುಷ್ಯ ಪಿಶಾಚ ಆಗ್ಬೋದು. ನೀ ಏನು ಪಡಿಬೇಕಂತ ಅದು ಅದ, ಏನು ಮಾಡ್ಬೇಕಂತ ಇದ್ರೊಳಗೆ ಇವು ಚಾಯ್ಸ್ ಮಾಡೀನಿ. ಏನು ಮಾನವ ಆಗ್ಬೇಕಂತೀಯೋ, ಏನು ದಾನವ ಆಗ್ಬೇಕಂತೀಯೋ, ಏನು ಮಹಾಮಾನವ ಆಗುತ್ತೋ, ಏನು ದೇವ ಮಾನವ ಆಗ್ಬೇಕಂತೀಯೋ, ಏನು ರಾಕ್ಷಸ ಆಗ್ಬೇಕಂತೀಯೋ, ಏನು ಅಸುರ ಆಗ್ಬೇಕಂತೀಯೋ. ಇದು ಇಂಥ ಚಲೋ ಅದ ರೀ. ಇಂತಹದ್ದು ಶರೀರ ಪರಮಾತ್ಮ ನಮಗೆ ದಯಪಾಲಿಸಿದಾನೆ. ಆ ಶರೀರ ನಾವು ಏನು ಮಾಡಿಬಿಟ್ಟೇವೆ ಅಂತ ಪೂರ ಕೆಡಿಸ್ಬಿಟ್ಟೇವೆ. ಎಲ್ಲ ಕಡೆ ಫಸ್ಟ್ ಮನುಷ್ಯನಿಗೆ ನೆನಪಿರ್ಬೇಕ್ರಿ, ಉಪಕಾರ ಕರೋನು घेऊन नाही, घेतल्यावर ठेवून नाही. ಯಾರಿಂದನೂ ಉಪಕಾರ ಮಾಡ್ಕೋಬಾರ್ದು, ಮಾಡ್ಕೊಂಡ್ಬಿಡತ್ತೆ ಅದು ಇಟ್ಕೋಬಾರ್ದು, ವಾಪಸ್ ಮಾಡ್ಬೇಕ್ರಿ. ಅಲ್ಲ ನೀವು ಮಾಡ್ತೀರಲ್ಲ, ಮದ್ಯಾಗ ಅವ್ರು ಶೇರಿ ಮಾಡಿದ್ರೆ ನೀವು ಶೇರಿ ಮಾಡ್ತೀರಿ, ಬಂಗಾರ ಮಾಡಿದ್ರೆ ಬಂಗಾರ ಮಾಡ್ತೀರಿ, ಭಾಂಡೆ ಮಾಡಿದ್ರೆ ಭಾಂಡೆ ಮಾಡ್ತೀರಿ. ಇದು ಪರಮಾತ್ಮನ ಉಪಕಾರ ಅದ. ಮನುಷ್ಯನ ಉಪಕಾರ ಇಟ್ಕೊಳ್ಳೋಕೆ ತಯಾರಿಲ್ಲ. ನೀವು ಪರಮಾತ್ಮನ ಉಪಕಾರ ಇಟ್ಕೋತೀರಿ ಅಂದ್ರೆ ಎಂಥ ನಾವು ಮೂರ್ಖರು ಇರ್ಬೇಕು ಜಗತ್ತಿನೊಳಗೆ. ಉಪಕಾರ ಕರ್ಮ घेऊन नाही. ಪರಮಾತ್ಮನ ಉಪಕಾರ ನಮ್ಮ ಮ್ಯಾಲ ಇಷ್ಟ ಅದ. ಅದಕ್ಕೆ ಮಹಾತ್ಮರು ಎಲ್ಲ ಕೆಲಸ ಬಿಡಪ್ಪ, ಶತಂ ವಿಹಾಯ ಶಾಸ್ತ್ರ ಹೇಳ್ತದೆ. ಎಲ್ಲ ಕೆಲಸ ಇದ್ರು ಕೂಡ ಅವೆಲ್ಲ ಕೆಲಸ ಬಿಟ್ಟು ಏನು ಮಾಡಪ್ಪ ಅಂತ ಕೇಳಿದರೆ ಭೋಕ್ತವ್ಯ ಸಹಸ್ರಂ ಸ್ನಾನಮಾಚರಿ. ಯಾತ್ ಹೇಳ್ತು ಕೋಟಿಂ ತೆಕ್ತುವ ಹರಿಂ ಭಜಿತ್. ಎಷ್ಟೇ ಕೆಲಸ ಇರಲ್ಲ ಮಾತ್ರ ಹೇಳ್ತಾರೆ ಶಾಸ್ತ್ರದಾಗ. ನಾವು ಕೆಲವೊಂದು ಪಾಲನ ಮಾಡ್ತೇವೆ. ನೀವು 100 ಕೆಲಸ ಇದ್ರೆ ಬಿಟ್ಟು ಊಟ ಮಾಡ್ಬೇಕಂತ. ಸಾವಿರ ಕೆಲಸ ಇದ್ರು ಬಿಟ್ಟು ಏನು ಮಾಡ್ಬೇಕ್ರಿ? ಸ್ನಾನ ಮಾಡ್ಬೇಕು. ನೋಡಿ ಹೆಂಗದ, ನಮ್ಮೆಲ್ಲ ಉಲ್ಟಾ ಅದಾವ್ರಿ. ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರಿ ಲಕ್ಷಂ ವಿಹಾಯ ದಾತವ್ಯಂ. 1,00,000 ಕೆಲಸ ಇದ್ರು ಮೊಟ್ಟ ಮೊದಲು ಬೇಡ್ಕೊಳ್ಳೋರು ಬಂದು ಮೊದಲವ್ರಿಗೆ ಅನ್ನ ನೀಡಿ. 1000 ಕೆಲಸ ಇದ್ರು ಬಿಟ್ಟು, ಕೋಟಿ ಕೆಲಸ ಇದ್ರು ಬಿಟ್ಟು ಮೊದಲು ದೇವರ ಭಜನೆ ಮಾಡಿ. ನಮ್ಮೆಲ್ಲ ಉಲ್ಟಾ ಅದ.
ಉಲ್ಟಾ. ನಾವು ಎಲ್ಲರೂ ಮಾಡೋದು ಹೊಟ್ಟಿಗಾಗಿ, ಗೇಣು ಬಟ್ಟಿಗಾಗಿ. ಪರಂತು ದುಡ್ಡಿಗಾಗಿ ನಮ್ಮ ಹೊಟ್ಟಿನೂ ಹಾಳು ಮಾಡೋರದಾರ. ವ್ಯಾಪಾರ ಸ್ವಲ್ಪ ಬಂತಂದ್ರೆ ಮುಂಜಾನೆ ದಿನ 8ಕ್ಕೆ ಮಾಡೋರು 9, 9, 10, 12ಕ್ಕೆ ಮಾಡ್ತಾರೆ. ಯಾಕೆ? ರೊಕ್ಕ. ಶಾಸ್ತ್ರ ಹೇಳ್ತಾರೆ 100 ಕೆಲಸ ಇದ್ರು ಬಿಟ್ಟು ಮೊದಲು ಊಟ ಮಾಡಂದಾರು. ಶತಂ ವಿಹಾಯ ಭೋಕ್ತವ್ಯ. ಊಟ ಮಾಡಿ. ಯಾಕೆ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಇದ್ರೆ ನೆನಪ, ಶರೀರ ಇದ್ರೆ ಹೆಂಡತಿ, ಶರೀರ ಇದ್ರೆ ಗಂಡ, ಶರೀರ ಇದ್ರೆ ಮಕ್ಕಳು, ಶರೀರ ಇದ್ರೆ ಮನಿ. ಇದು ಶರೀರಕ್ಕೆ ಇದೇ ಹಾಳು ಮಾಡಿದ ಮತ್ತೇನದು? ಅದಕ್ಕೆ ನಮ್ಮಲ್ಲಿ ಏನು ತಯಾರಾಯಿತು ಅಂದ್ರೆ ಚಾರ್ವಾಕ ಶಾಸ್ತ್ರ ಅದಕ್ಕೆ ಆಯಿತು. ಶರೀರ ಮಾಧ್ಯಮ ಖಲು ಧರ್ಮ. ಶರೀರ ಚಲೋ ಇಟ್ಟಿರ್ಬೇಕು ಮೊದಲೇಂತು. ರೊಕ್ಕ ಚಿಂತೆಯಾಗ, ಮತ್ತೇನು ಚಿಂತೆಯಾಗ, ಟೈಮ್ ಸರಿ ಊಟಿಲ್ಲ, ಟೈಮ್ ಸರಿ ಏನೂ ಇಲ್ಲ. ಮೂರ್ಖಂತಾರೆ, ಮೂರ್ಖಂತಾರೆ. ಯಾವ ಕೆಲಸ ಇದ್ರೂ ಸಮಯಕ್ಕೆ ಊಟ ಮಾಡಬೇಕು. ಸಮಯಕ್ಕೆ ಬಿಟ್ಟು ಸಮಯಕ್ಕೆ ಊಟ ಮಾಡಿದ್ರೆ ಅಂದ್ರೆ ಡೈಜೆಸ್ಟ್ ಆಗೋದಿಲ್ಲ ಅನ್ನೋದು ಗೊತ್ತದ. ನೀವು ಪಚನ ಆಗೋದಿಲ್ಲ. ರಾತ್ರಿ 6ಕ್ಕೆ 8ಕ್ಕೆ ಗುಣವ, ರಾತ್ರಿ 11ಕ್ಕೆ ಎಲ್ಲ ಅಂಗಡಿ ಬಂದ್ ಮಾಡಿ ಉಂಡ ಅಂದ್ರೆ ಮುಂಜಾನೆ 10ಕ್ಕೆ ಹೇಳ್ತಾನ, 11ಕ್ಕೆ ಹೇಳ್ತಾನೆ. ಆಗಂಗಿಲ್ಲ. ಅದಕ್ಕಂತಾರೆ ಅವರು ಎಲ್ಲ 100 ಕೆಲಸ ಇದ್ರು ಬಿಟ್ಟು ಊಟ ಮಾಡಿ. ಭಾಳ ಚಲೋ ಹೇಳಿದ್ರಿ ಸ್ವಾಮಿ. ಅವ್ರಂತಾರೆ 100 ಕೆಲಸ ಇದ್ರೆ ಆಯ್ತು. ಇನ್ನೊಂದು ಮುಂದೆ ಹೇಳ್ಯಾರ, ಊಟದ ಹೇಳಿಲ್ಲ ಅವರು. ಉಣುವಂತ 1000 ಕೆಲಸ ಇದ್ರು ಸಹಸ್ರಂ ಸ್ನಾನಮಾಚರೇ. 1000 ಕೆಲಸ ಇದ್ರು ಬಿಟ್ಟು ಮೊದಲು ಸ್ನಾನ ಮಾಡಿ. ಅದು ಮೊದಲಿಂದ ಹೇಳಿದ್ರೆ ಬರೋಂಬತ್ತಿದ್ವಿ. 2ನೇ ಒಂದು ತ್ರಾಸ ನೋಡ್ರಿ. 2ನೇದು ಸ್ನಾನ ಮಾಡಂತ ಬರ್ತಾರೆ. ಎಷ್ಟೋ ಮಂದಿ ಚಹಾ ಕುಡಿದು ಉಪ್ಪಿಟ್ಟು ತಿಂದು ಟೈಮ್ ಸಿಕ್ಕ ಮೇಲೆ ಮಾಡ್ತಾರೆ. ಇಲ್ಲಕ್ಕೆ ಜುಮ್ಮೆ ಅನ್ನೋರು ಅದಾರ. ಮುಸಲ್ಮಾನದಾಗ ಹಿಂದಿನ ಕಾಲಕ್ಕೆ ಅರಬಸ್ತಾನ ನೀರಿಲ್ಲ, ಶುಕ್ರವಾರನೇ ಮಾಡ್ತಿರಂತವ್ರು ಸ್ನಾನ. ಹಂಗೆ ನಮ್ಮ ಮನ್ಯಾಗ ನಳ ಇದ್ರು, ನೀರು ಕಾಸಿ ಇಟ್ಟರು, ಜಲ್ದಿ ಸ್ನಾನ ಮಾಡಿ ಅಂದ್ರೂ 1 ಕಪ್ ಚಹಾ ಮಾಡು. ಚಹಾ ಕುಡಿದು ಸ್ನಾನ ಮಾಡ್ತಕ್ಕಂಥ ಮೂರ್ಖರು ನಮ್ಮಲ್ಲಿ ಏನು ಕಡಿಮೆ ಇಲ್ಲ. ಅವ್ರಂತಾರ ಯಾಕೆ ಕೆಲಸ ಇಲ್ಲ ಕೇಳಿ, ಸಹಸ್ರಂ ಸ್ನಾನ ಮಾಚರಿ. 100 ಕೆಲಸ ಇದ್ರು ಕೂಡ ಆ ಕೆಲಸ ಬಿಟ್ಟು ಮೊದಲು ಏನು ಮಾಡೋದು? ಸ್ನಾನ ಮಾಡೋದು. ಇದೇನು ಹೇಳ್ತಾರೆ? ಸ್ನಾನ ಮಾಡೋದು ಏನಾಕ? ನಿಮಗೆಲ್ಲರಿಗೂ ಗೊತ್ತಾದ್ರೆ ಸ್ನಾನ ಮಾಡೋರು ಏನಾಕ ಗೊತ್ತಾ? ಮನುಷ್ಯ ಫ್ರೆಶ್ ಆಕ, ಮನುಷ್ಯ ತಾಜಾ ಆಗ್ತಾನೆ. ಒಂದೆರಡು ತಲೆ ಮೇಲೆ ನೀರು ಹಾಕೊಂಡು ಅಂದ್ರೆ ಮನುಷ್ಯ ತಾಜಾ ಹಾಕನ. ತಾಜಾ ಆದ ಕಾಲಕ್ಕೆ ಪರಮಾತ್ಮ ನೆನೆಸಕ್ಕೆ ಬರ್ತದೆ. ಸ್ನಾನ ಮಾಡಂದ್ರೆ ಬರೀ ಚಹಾ ಕುಡಿಸಲ್ಲ, ಸ್ನಾನ ಮಾಡೋ ಮಂದಿ ಭಾಳ ಮಂದಿ. ಚಹಾ ಕುಡಿ ಅಲ್ಲ, ಸ್ನಾನ ಮಾಡಿದ್ರೆ ಮೊದಲು ಅದು ಹೇಳ್ಯಾರ ಅವರು. 1000 ಕೆಲಸ ಇದ್ರೂ ಬಿಟ್ಟು ಮೊದಲು ಸ್ನಾನ ಮಾಡು. ಇನ್ನು ಮುಂದೆ 1 ಕೋಟಿ ಕೆಲಸ ಇದ್ರು ಹರಿಂ ಭಜೆ. ಕೋಟಿ ತತ್ವ ಹರಿಂ ಭಜೆ ಅಂದ್ರೆ ಅರ್ಥ ಏನಾಯ್ತು? ಮೊದಲ ಪರಮಾತ್ಮನ ಮುಖ್ಯ, ಆಮೇಲೆ ಸ್ನಾನ ಮುಖ್ಯ, ಆಮೇಲೆ ಏನಪ್ಪ ಊಟ ಮುಖ್ಯ. ಅದಕ್ಕೆ ಶಾಸ್ತ್ರ ಹೇಳ್ತು ಮನುಷ್ಯನಿಗೆ ಪವಿತ್ರ ಆಗಬೇಕು. ಪವಿತ್ರ ಆದಮೇಲೆ ಅಂದ್ರೆ ಮನುಷ್ಯ ಪರಮಾತ್ಮನ ಚಿಂತೆ ಮಾಡಕ್ಕೆ ಬರ್ತಾ ತಿಳ್ಕೊಂಡು ಅವ್ರು ಏನು ಹೇಳಿದರು ಅಂದ್ರೆ ಮೊದಲು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ಸಮಸ್ತ ಕರ್ಮಗಳಿಗೆ ಇದು ಪೂರ ಅದ, ಪರಂತು ಇದು ಭರೋಸಾ ಇಲ್ಲ. ಈ ಶರೀರದ ಭರೋಸೆ ಏನಪ್ಪ ಅಂತ ಕೇಳಿದರೆ ಇಲ್ಲ. ಮನುಷ್ಯನಿಗೆ ಕಳ್ಕೊಂಡನ್ನ ನಿದ್ಯಾಗ ಹೋಯ್ತು, ಊಟ ತಿಂಡಿಯಾಗ ಹೋಯ್ತು, ಮಾತಾಡೋದ್ರಾಗ ಹೋಯ್ತು, ನೌಕರಿ ಮಾಡೋದ್ರಾಗ ಹೋಯ್ತು ಎಲ್ಲ ಆಯುಷ್ಯನೇ. ಪರಮಾತ್ಮನಿಗಾಗಿ ನಾವು ಸ್ವಲ್ಪನೂ ಕೂಡ ನಾವು ಕಾಯಿ ಇಟ್ಕೊಳ್ಳಿಲ್ಲಪ್ಪ ಅಂತ ಕೇಳಿದರೆ ಶಾಸ್ತ್ರ ನಮಗೆ ಬೈತದೆ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮನುಷ್ಯ ಹೆಂಗಿರಬೇಕು ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತದ ಮನುಷ್ಯ ಇದ್ದೇವೆ, ಚಲೋ ಇದ್ದೇವೆ ಅಂತ. ಇದ್ರ ಕಿಮ್ಮತ್ತನೇ ಗೊತ್ತಿಲ್ಲ. ಈ ಶರೀರದ ಕಿಮ್ಮತ್ತು ಹೆಣ್ತಿ ಅಲ್ಲ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಅಧಿಕಾರ ಅಲ್ಲ, ಐಶ್ವರ್ಯ ಅಲ್ಲ.
ಇದು ತಿಳ್ಕೊರಿ, ಇದ್ರ ಕಿಮ್ಮತ್ತು ಪರಮಾತ್ಮ ಅದ. ಇದರಿಂದನೇ ಪರಮಾತ್ಮ ಕಂಡು ಮೀರಾಬಾಯಿ, ಇದರಿಂದನೇ ಪರಮಾತ್ಮ ಕಂಡು ಅಕ್ಕಮಹಾದೇವಿ, ಇದರಿಂದನೇ ಪರಮಾತ್ಮ ಕಂಡು ಬಸವಣ್ಣವರು, ಇದರಿಂದನೇ ಪಾಂಡವನ ಕಂಡು ತುಕಾರಾಮರು. ಇದು ಸಾಮಾನ್ಯ ಅಲ್ರಿ, ಇದು ಅಲ್ಲ. ಇದರಿಂದ ನಾವು ಪ್ರಪಂಚ ಕಂಡವೇನು ಪರಮಾತ್ಮನ ಕಾಣಲಿಲ್ಲ. ಪ್ರಪಂಚ ಕಂಡವ್ರು ಯಾರು ಸಾಕಂದಿಲ್ಲ, ಜಗತ್ತಿನಾಗ ಯಾರು ಸುಖಿ ಇಲ್ಲ. ನಮ್ಮೆಲ್ಲರ ಅನುಭವ ಅದ, ಎಲ್ಲರ ಅನುಭವ ಅದ. ಸಾಕಂದವ ಯಾವದನ್ರಿ? ಸಾಕಂದವ ಯಾವದ? ರೊಕ್ಕ ಬಂದಾಗ ಹಂಗೆ ಮನುಷ್ಯ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಮನಿ ಈಸ್ ಎ ಸಾಲ್ಟ್ ವಾಟರ್, ಇಫ್ ಯು ಡ್ರಿಂಕ್ ಮೋರ್ ಯು ಥರ್ಸ್ಟ್ ಮೋರ್. ಉಪ್ಪಿನ ನೀರು ಕುಡಿದವ್ರಿಗೆ ನೀರಡಿಕೆ ಹೋಗಂಗಿಲ್ಲ, ಕುಡ್ದಂಗೆ ಮತ್ತೆ ಕುಡಿಬೇಕಂತದ. ಉಪ್ಪಿನ ನೀರಡಿಕೆ ಹೋಗಿಲ್ಲ. ಮನಿ ಈಸ್ ಎ ಸಾಲ್ಟ್ ವಾಟರ್, ಇಫ್ ಯು ಡ್ರಿಂಕ್ ಮೋರ್ ಯು ಥರ್ಸ್ಟ್ ಮೋರ್. ದುಡ್ಡು ಸಾಕಂತ ಯಾರಂದಾರಿ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕಂತ. ಮನ್ಯಾಗ ಇಡಕ್ಕೆ ಬೇಕು, ಇಲ್ಲ ಆಯ್ತಾ ಬ್ಯಾಂಕ್ನಾಗ ಇಡಬೇಕು, ಬ್ಯಾಂಕ್ ಇಡ್ಬೇಕಂತ ಪ್ರದೇಶದಾಗ ಇಡಬೇಕು, ಬೇಕು ಬೇಕು ಭಿಕಾರಿ. ಅದಕ್ಕೆ ಮನುಷ್ಯನಿಗೆ ಅಂತಾರೆ ಮಹಾತ್ಮರು, ಇದು ಯಾರು ಸಾಕಂದಿಲ್ಲಪ್ಪ, ಇದು ಲಕ್ಷ್ಯ ಇಡು ನೀ. ಅದಕ್ಕೆ ಅಂತಾರಪ್ಪ, ಇವೆಲ್ಲ ಬಿಟ್ಟುಬಿಡಿ. ಇದು ಶರೀರ ಸಿಗುವುದಲ್ಲ, ಲಕ್ಷ್ಯ ಇಡ್ರಿ. ಇದು ಬಹುಶಃ ವಿಚಾರ ಮಾಡಿ ನಾವು ಮುಂದೆ ಮನುಷ್ಯರಾಗಿ ಹುಡ್ತೇವೆ. ಯಾರಿಗಾರು ಭರೋಸೆ ಅದ? ಇಲ್ಲ ಸ್ವಾಮಿ, ನಾವು ಮುಂದೆ ಮನುಷ್ಯನೇ ಆಗ್ತೀನಿ, ನಾ ಹೆಣ್ಣೆ ಆಗ್ತೀನಿ, ಗಂಡೇ ಆಗ್ತೀನಿ. ಭರೋಸೆ ಅದ ಯಾರಿಗಾರ? ಇಲ್ಲ. ಯಾಕೆ? ಮನುಷ್ಯ ಆಗಿ ಹುಟ್ಟುವಂಥ ಕೆಲಸ ಏನು ಮಾಡಿದ್ಯಪ್ಪ? ಮನುಷ್ಯರ ಕೆಲಸ ಏನಾದ್ರು ಮಾಡ್ಬೇಕಲ್ಲ ಅಂದ್ರೆ ಮನುಷ್ಯ ಆಗಿ ಹುಡ್ತಾರೆ, ಇಲ್ಲ ಡಿಸ್ಮಿಸ್ ಮಾಡ್ತಾರೆ. ಮನುಷ್ಯರ ಕೆಲಸ ಏನು ಮಾಡಿದಿ? ಉಂಡಿ ತಿಂದು ಮಕ್ಕೊಂಡಿ. ದನನೂ ಮಾಡ್ತವೆ, ಅದಕ್ಕೂ ಸಿಟ್ಟು ಬರ್ತವೆ, ಅವು ಪ್ರೇಮ್ ಮಾಡ್ತವೆ. ಅಷ್ಟೇ ಮಾಡಿ. ಮನುಷ್ಯರ ಕೆಲಸ ಮಾಡಿಲ್ಲ, ದನದ ಕೆಲಸನೇ ಮಾಡಿದ್ದೀವಿ. ದನಕ್ಕಿಂತ ಹೆಚ್ಚಿನ ಕೆಲಸ ಏನು ಮಾಡಿದ್ದೀವಿ? ಪಾಪದ್ದೇ ಮಾಡಿದ್ದೀವಿ. ದನ ಪಾಪ ಮಾಡಂಗಿಲ್ಲ, ಮಾಡೋರು ಪುಣ್ಯನೇ ಮಾಡ್ತಾವೆ, ಪಾಪ ಮಾಡಂಗಿಲ್ಲ. ಅದೊಂದು ಹೆಚ್ಚಿಗೆ ಮಾಡಿದ್ದೀವಿ ನಾವು. ಮನುಷ್ಯನಾಗಿ ಪಾಪ ಮಾಡೋ ಕೆಲಸ ಹೆಚ್ಚಿಗೆ ಮಾಡಿದೇವಿನ ದನದಕ್ಕಿಂತ ಹೆಚ್ಚಿನ ಕೆಲಸ ಏನೂ ಮಾಡಿಲ್ಲ. ಊರ ಮೃಗ ಒಂದಾಗಿರಲಾರದೆ ದೇವ, ಕಾಡ ಮೃಗ ಒಂದಾಗಿರಲಾರದೆ ದೇವ. ಬಸವಣ್ಣವರು ಬಹಳ ಕೆಟ್ಟ ಹೇಳಿದ್ರು. ಪರಮಾತ್ಮ ನನಗೆ ಅಡವಿನ ದನ, ಊರನ ದನ ನನಗಿಂತ ಚಲೋ ಅದ ಪರಮಾತ್ಮ. ಅಡವಿನ ದನ ಯಾರಿಗೆ ತ್ರಾಸ ಕೊಡಂಗಿಲ್ಲ, ಊರನ ದನ ಹಾಲು ಕೊಡ್ತಾವ. ಊರ ಮೃಗ ಒಂದಾಗಿರಲಾರದೆ ದೇವ, ಕಾಡ ಮೃಗ ಒಂದಾಗಿರಲಾರದೆ ದೇವ. ಎನ್ನನೇಕೆ ಹುಟ್ಟಿಸಿದೆ. ಬಸವಣ್ಣ ಬಹಳ ಮನಸ್ಸು ನೊಂದು ಈ ಮಾತನ್ನು ಅಂತ. ಪುಣ್ಯಾತ್ಮರೇ, ಇದು ಲಕ್ಷ್ಮಿ, ಈ ಶರೀರ ಇದು ತಪ್ಪದ ಕೆಡುವ ವಿನಶ್ಯತೆ ಒಂದು. ಇದಕ್ಕೆ ಎಷ್ಟು ರಕ್ಷಣಾ ಮಾಡ್ತೀರಿ, ಎಷ್ಟು ಜ್ವಾಕ್ ಮಾಡ್ತೀರಿ, ಅಷ್ಟು ಹಾಳಾಕೋತ ಹೋಗ್ತದೆ. ಇದು ಹಾಗೆ ಇರ್ತಕ್ಕಂಥದ್ದು. ಇದು ಶರೀರ, ಇದಕ್ಕೆ ಶರೀರ ಶೀರ್ಯತೆ ಇತಿ ಶರೀರ, ತನೋತಿ ಇತಿ ತನು, ದಯ್ಯತೆ ಇತಿ ದೇಹ. ಸಂಸ್ಕೃತ ಹೇಳ್ತಾರೆ. ಹ್ಯಾಂಗಿದ್ದಂಗೆ ತನೋತಿ ಕಡಿಮೆ ಆಕೋತೆ ಹೋಗ್ತದೆ. ಹೆಂಗಿದ್ರಿ ಹೆಂಗೈತಿರಿ? ದಯ್ಯತೆ ಸುಡ್ತಾರೆ, ಇದಕ್ಕೆ ಸುಟ್ಟು ಹೋಗ್ತದೆ. ಶರೀರ ಇದು ಹಿಂಗೆ ಇರುವುದಿಲ್ಲ. ಇದು ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಈ ಶರೀರಕ್ಕಾಗಿ ಮನುಷ್ಯ ಏನಪ್ಪ ಅಂತಂದ್ರೆ ಭಾಳ ಏನು ಮಾಡಬಾರ್ದು ಪಾಪ ಮಾಡ್ತೇವಲ್ಲ. ಅದಕ್ಕಂತಾರೆ ಅವರು ಬಹಳ ಪಾಪ. ನೀ ಎಲ್ಲಿ ಹೋದರೂ ಮರಣ ತಪ್ಪಿದ್ದ ಅಲ್ಲ. ಈ ತಲೆಗಿಟ್ಕೊ, ಸಾಯಲೇಬೇಕು. ಯಾಕೆ? ಸಾಯಕ್ಕೆ ಹುಟ್ಟಿದೆ. ನಿನಗೆ ಹೆಂಗಾರು ಮಾಡಿ ಸಾವು ಕರ್ಕೊಂಡು ಹೋಯ್ತದ, ಅಲ್ಲಿ ಬಿಡಂಗಿಲ್ಲ ನಿಮಗೆ. ಏನರ ನಿಮಿತ್ತ ಹೇಳ್ತದೆ, ಜಡ್ ಬಂತು ಸತ್ತ, ಬಿದ್ದ ಸತ್ತ, ಹಾಟ್ ಆಯಿತು ಸತ್ತ. ಏನರೇ ಒಂದು ನಿಮಿತ್ತ. ಪರಂತು ಸಾಯುವುದು ಸತ್ಯ, ಸಾಯಲಿಕ್ಕೆ ಅನಂತ ನಿಮಿತ್ತ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಸಾವು ನಿನ್ನ ಕರ್ಕೊಂಡು ಒಯ್ತದೆ, ಎಲ್ಲದ ಅಲ್ಲಿಗರೆ ಬರ್ತದೆ,
ಎಲ್ಲಿ ಅಲ್ಲಿ ಕರ್ಕೊಂಡಲ್ಲಿ ಹೋಯ್ತದೆ ನೀವು. ಊರ ಸಾಯೋರು ಎಲ್ಲಿ ಎಷ್ಟು ಮಂದಿ ಬೆಂಗಳೂರಿಗೆ ಹೋಗಿ ಸಾಯ್ತಾರೆ ನೋಡಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಹೈದ್ರಾಬಾದ್ ಆಕ್ಸಿಡೆಂಟ್ ಆಗ್ತವೆ. ಇಲ್ಲಿ ಸಾಯಂಗಿಲ್ಲ ಬಾಂಬೆ. ಯಾಕೆ ಅವನ ಸಾವು ಅಲ್ಲಿ ಅದ. ಸಾವು ಸುನಿಶ್ಚಿತ, ಜೀವನ ಅನಿಶ್ಚಿತ. ಈ ಪೇಪರ್ ನೀವು ಎಷ್ಟು ದಿನ ಬದುಕ್ತೇವೆ ಅಂತ ಯಾರಿಗೆ ಹೇಳಕ್ ಬರಂಗಿಲ್ಲ, ಪರಂತು ಒಂದಿನ ಸಾಯ್ತಿ ಅಂತ ಎಲ್ಲರೂ ಸ್ಪಷ್ಟ ಹೇಳ್ತೇವೆ. ಯಾಕೆ ಸಾವು ಇರಂಗಿಲ್ಲ. ಅವರು ಮಹಾತ್ಮರು ಹೇಳ್ತಾರೆ, ರಾಜರಂದ್ರೆ ಗೊತ್ತಲ್ಲ ನೀವು, ಅವ್ರಿಗೆ ಯಾವುದು ಕೊರತೆ ಇರಂಗಿಲ್ಲ, ಅವರಿಗೆ ರಾಜ ಅಂತ. ನಿಮ್ಮ ಹುಡುಗ ಕೆಲಸ ಮಾಡಲಿ ಊಟ ತಿರುಗಾಡ್ದಾಗ ರಾಜ ಆಗೇನು ರಾಜ ಅಂತೀರಿ ನೀವು. ಕೆಲಸ ಚಿಂತೆ ಇರಂಗಿಲ್ಲ, ಬರೀ ಊಟ ತಿರುಗಾಡೋ ಚಿಂತೆ ಇರ್ತಾವೆ. ರಾಜ ಏನು ರಾಜನೇನು? ರಾಜರಿದ್ದರು. ಒಂದು ದಿವಸ ಮಕ್ಕೊಂಡಿದ್ರು ಅವರು, ದಿನ ಮಕ್ಕೊಂಡಿದ್ರು. ಅವ್ರಿಗೊಂದು ಕನಸು ಬಿತ್ತು ರಾಜರಿಗೆ. ಅಕ್ರಾಳ ಭಯಂಕರ ರೂಪ, ಊರ ದೊಡ್ಡ ದೊಡ್ಡ ಹಲ್ಲ ಕರ್ರಗ ಇದ್ದು, ನಾಳೆಗೆ ಬರ್ತೀನಿ ಅಂತು. ನಾಳೆಗೆ ಬರ್ತೀನಿ ಅಂತು. ರಾಜ ಎಚ್ಚರಾದ, ಏನಿದು ಬರ್ತೀನಂತೂ ಏನು ಅಂತ ವಿಚಾರ ಮಾಡ್ಕೋತ ಹೊತ್ತು ಹೊಡ್ತು. ತಮ್ಮಲ್ಲಿ ಎಲ್ಲ ಜ್ಯೋತಿಷ್ಗಾರನ ಕರೆದು ಕೇಳ್ದ, ಹಿಂಗೆ ನಂಗೆ ಕನಸು ಬಿದ್ದದ, ಇದರ ಅರ್ಥ ಏನು ಅಂತ. ನೀವು ಕನಸು ಸುಳ್ಳು ಅಂತೀರಲ್ಲ, ಕನಸು ಸುಳ್ಳು ಇರ್ತಾವ, ಸತ್ಯನೇ ಇರ್ತಾವ. ನೀವು ಚಂತಾನ ಮಾಡಿ ರಾತ್ರಿ ಕನಸು ಅನ್ನೋದು, ಅದು ಕನಸು ಅನ್ನಂಗಿಲ್ಲ. ನೀವು ಯಾವ ಚಿಂತೆ ಮಾಡಬಾರ್ದು, ಕನಸು ಬಿಡ್ಬೇಕು. ಹೌದಾ? ಅದಕ್ಕೆ ಕನಸು ಸತ್ಯ ಇರ್ತಾವ, ಅಂತ ಕನಸು ಸತ್ಯ ಹೇಳ್ತಾವೆ. ಅದಕ್ಕೆ ಸ್ವಪ್ನ ಶಾಸ್ತ್ರ ಅಂತ ಒಂದು ಶಾಸ್ತ್ರನೇ ಅದ. ಯಾವ ಸ್ವಪ್ನ ಏನೇನಾಗ್ತಾವಂತ ಖರೆ ಆಗ್ತಾವಂತ ಹೇಳ್ತಾರೆ ಸ್ವಪ್ನದಾಗ. ಸ್ವಪ್ನ ಬಿತ್ತು ಬಹಳ ರಾಜ ಗಾಬರಿ ಆದ, ಎಲ್ಲರಿಗೆ ಕಳ್ಸದ. ಅದ್ರಾಗ ಒಬ್ಬ ದೊಡ್ಡ ಪಂಡಿತ ಇದ್ದ ಶಾಸ್ತ್ರದಾಗ, ಜ್ಯೋತಿಷ. ಅವನ ಮೇಲೆ ಬಹಳ ಭರೋಸೆ. ಅವನಿಗೆ ಕರೆದ್ರು, ಹಿಂಗೆ ಬಂದದ, ಕನಸು ಬಿದ್ದದ, ನಾಳೆಗೆ ಬರ್ತೀನಿ ಅಂದದ, ಏನ್ರಿ ಇದ್ರ ಅರ್ಥ ಅಂದರು. ಜ್ಯೋತಿಷ ಎಲ್ಲ ಹಾಕಿ ಹೇಳಿದ್ರು, ಏನಿಲ್ರಿ ಮರಣ ನಾಳೆಗೆ 10 ಮಣಿಗೆ ಬರ್ತಾ. ರಾಜನಿಗೆ ಎಲ್ಲರಿಗೆ ಜಡ್ ಬಂದ್ರೆ ಚಿಂತೆ ಹಾಕದ, ಇನ್ನು ಸಾವು ಬಂದರೆ ಯಾರಿಗೆ ಹಂಗಿಲ್ಲ, ಎಲ್ಲ ಸಾಯ್ತೀನಿ ಅಂತ ಹೇಳಿದ್ರೆ. ರಾಜ ಬಹಳ ವಿಚಾರ ಮಾಡ್ದ, ಹೊತ್ತು ಹೊಂಟ 6 ಎಲ್ಲರಿಗೆ ಕಳಿಸಿ ಕೇಳ್ದ. ಅದ್ರಾಗ ಬಹಳ ಶಾಣ್ಯ ಜೊತೆಗರಿದ್ದ. ಬರ್ತದ ಅಂದಮೇಲೆ ಅದು ಬರ್ತದೆ, ನೀವು ಇಲ್ಲಿ ಇರಬೇಡ್ರಿ, ಏನು ಬರ್ತದ ವಾಪಸ್ ಹೋಗ್ತಾರೆ. ಪೊಲೀಸರು ಬರ್ತಾರಲ್ಲ ಮನೆಗೆ, ನೀವೆಲ್ಲೇ ಬೆಂಗಳೂರಿಗೆ ಹೋಗಿ ಎಲ್ಲಿ ಕುಂಡಿರ್ತೀರಿ, ಬರ್ತಾರೆ ವಾಪಸ್ ಹೋಗ್ತಾರೆ. ಅದಕ್ಕೆ ನೀವೇನು ಮಾಡ್ರಿ ಅಂತ ಕೇಳಿದರೆ, ನಾಳೆಗೆ ಇರಬೇಡ್ರಿ, 10 ಮಣಿಗೆ ಬರ್ತಾರೆ, 10 ಮಣಿ ತನಕ ಈ ಜಗದಾಗ ಇರಬೇಡ್ರಿ ನೀವು. ರಾಜನಿಗೆ ಮರಣ ಸುದ್ದಿ ಕೇಳಿ ಹಸು ನೀರಡಿಕೆ ಆಗ್ತದೆ. ಹಸು ಹೋಯ್ತು, ನೀರಡಿಕೆ ಹೋಯ್ತು, ಯಾವಾಗ ಬರ್ತದೆ ಮರಣ ಅಂತ ಮುಂಜಾನೆ ಹೊತ್ತು ಹೊಂಡದ್ರಾಗ ಹೆಂಡತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿಲ್ಲ. 6 ಗಂಟೆಗೆ ಬರೋಬ್ಬರಿ ಅವನ ಗುಡಿಸವಾರದೊಳಗೆ ಕುದುರೆ ಇದ್ರೊಳಗೆ ಮಸ್ತ್ ಕುದುರೆ ಇತ್ತು ಅವನಿಗೆ. ಆ ಕುದುರೆಗೆ ರಿಪಿಕ್ ಹಾಕದ, ಯಾರಿಗೆ ಹೇಳಿಲ್ಲ. ಯಾರೇನು ಮಾಡುವರು? ಅರೆ ಮರಣ ಬಂದ ಕಾಲಕ್ಕೆ ಯಾರು ಏನು ಮಾಡ್ತಾರೆ? ಅಪ್ಪನ ಕೈಯಾಗೆ ಮಗ ಸಾಯ್ತಾವ, ಮಗನ ಕೈಯಾಗೆ ಅಪ್ಪ ಸಾಯ್ತಾವ, ಗಂಡನ ಕೈಯಾಗೆ ಹೆಣ್ಣು ಸಾಯ್ತಾವ, ಹೆಂಡತಿ ಕೈಯಾಗೆ ಗಂಡು ಸಾಯ್ತಾರೆ. ನಾನು ನೋಡ್ತೇವೆ ಹಾಯದ್ರಿ, ನೋಡ್ಕೋತ ಕೂಡ್ರಿ, ಯಾರು ಬೇಡಂತ ಹೋಗ್ತಾರೆ. ಯಾರಿಗಾರೂ ಇಲ್ಲ. ರಾಜ ಬೆಳಗ್ಗೆ ಎದ್ದು ಕುದುರೆ ಮೇಲೆ ಕುಂತ ಹೆಂಡತಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. ಹಸಿವೆ ನೀರಡಿಕೆ ಇಲ್ಲ ಅವನಿಗೆ. ಮ್ಯಾಲ ಕುಂತು ಕುದುರೆ ಒಂದು ಸಮನೆ ಬಿಟ್ಟ. ಬರ್ತಾ ಅಂದ ಮೇಲೆ
ನಮ್ಮ ಮನೆಗೆ ಬರ್ತಿರ್ಬೇಕು, ನಮ್ಮ ರಾಜ್ಯದ ಸೀಮಾ ದಾಟಿ ಹೋಗ್ಬೇಕಂತ ತಿಳ್ಕೊಂಡು ನೀರಡಿಕೆ ಇಲ್ಲ, ಹಸಿವಾಗಲಿಲ್ಲ, ದಣವಾಗಲಿಲ್ಲ, ಕುದುರೆ ಓಡಿಸದ ಹೊತ್ತು ಮುಳುಗಕ್ಕೆ ಹೋಗಿ ಒಂದು ಕೆರೆ ದಂಡಿ ಮೇಲೆ ಗಿಡದ ಕೆಳಗೆ ನಿಂತ. ಭಾಳ ಖುಷಿ ಆಯ್ತು ಅವನಿಗೆ. ಆಯ್ತು ಬಿಡು, ನಮ್ಮ ರಾಜ್ಯನೇ ಬಿಟ್ಟು ಬಂದೀನಿ, ನಮ್ಮದು ಅರಮನೆನೇ ಬಿಟ್ಟು ಬಂದೀನಿ, ದಾಟಿ ಬಂದೆ ಅಂತ ತಿಳ್ಕೊಂಡು ಕುದುರೆ ನೀರಡಿಸಿತ್ತು, ಚಂತ ನೀರು ಅವನು ನೀರಡಿಸಿದ್ದ. ಕೆಳಗೆ ಇಳಿದು ಇಂದಿಟ್ಟು ನೀರು ಕುಡಿಬೇಕಂತ ಕೆಳಗೆ ಕೈ ಹಾಕ್ತಿದ್ದ. ಯಾರೋ ಬೆನ್ನ ಮೇಲೆ ಕೈ ಇಟ್ಟಂಗಾಯ್ತು. ಇಲ್ಲಿ ಯಾರು ಬಂದರಪ್ಪ, ಇಲ್ಲಿ ಯಾರು ಬಂದರು ಅಂತ ಹಿಂಗೆ ಹೊಳೆ ನೋಡ್ತಾನೆ. ಆ ಕನಸನ್ನ ಕಂಡದ ಕರ್ರ ಅಂದಿತ್ತು. ಅದೇ ಇತ್ತು, ನೀ ನಾಳೆಗೆ ಬರ್ತಾ ಅಂದಿದ್ದಿ, ನೀ ಅಲ್ಲೇ ಬರ್ತಾ ಅಂದಿದ್ದಿ, ಇಲ್ಯಾಕೆ ಬಂದಿ ಅಂತ ಕೇಳ್ತದು ರಾಜ. ಅವ ಅಂದ, ನಿನ್ನ ಮರಣ ಇಲ್ಲಿತ್ತು, ಅದಕ್ಕೆ ಹೇಳಕ್ಕೆ ಬಂದಿದ್ದೆ, ಬರೋಬ್ಬರಿ ನೀನೇ ಬಂದಿದ್ದಿ, ಭಾಳ ಚಲೋ ಆಯಿತು ಅಂತದು. ನಡಿ ಹೋಗೋದು ಕರ್ಕೊಂಡೇ ಹೋಯ್ತಂತೆ. ಮರಣ ನಾವಿದ್ದಲ್ಲಿಗೆ ಬರ್ತದೆ, ಎಲ್ಲದ ಅಲ್ಲಿ ಕರ್ಕೊಂಡು ಹೋಗ್ತದೆ. ಇದು ನೆನಪಿಡ್ರಿ. ನಿಮ್ಮವ್ರು ಬೇಕಾದವ್ರು ಹೈದರಾಬಾದ್ ಸಾಯ್ತಾರೆ, ಬೆಂಗಳೂರಿಗೆ ಸಾಯ್ತಾರೆ. ಯಾಕೆ ಇದು ಸಾಯಕ್ಕೆ ಹೊಲ ಅಂತಾರನು, ಇಲ್ಲಿ ಸಾಯ್ಬೇಕು. ಅವನ ಸಾವು ಅಲ್ಲದ ಬೆಂಗಳೂರಿಗೆ ಅದ, ಅವನ ಸಾವ ಮುಂಬೈಗದ, ಅವನ ಸಾವ ಪರದೇಶದ, ಅವನ ಸಾವ ಕಾಶ್ಯಾಗದ. ಅಲ್ಲೇ ಹೋಗಿ ಸಾಯ್ಬೇಕು. ಬರ್ದದ ಎಲ್ಲೆಲ್ಲಾಟಲಿಕ್ಕಿತು ತನ್ಮರ್ಜಿತು ಕಕ್ಷಮ. ಏನು ಹಣಿ ಬರ್ದಾರ ಅದು ಮೀರ್ಸಕ್ಕೆ ಯಾರಿಗೆ ಬರುವುದಿಲ್ಲ, ಯಾರಿಗೆ ಬರೋದಿಲ್ಲ. ಪರಂತು ಸಾವನ್ನು ಗೆದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಾವನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ, ಸಾವು ನಿಮ್ಮ ಮಾತು ಕೇಳಂಗೆ ಪ್ರಯತ್ನ ಮಾಡಿರಿ. ಸಾವನ್ನು ಯಾರೂ ಇಲ್ಲ, ಎಲ್ಲರೂ ಹೋಗ್ಯಾರ, ಬಂದವ್ರು ಹೋಗ್ತಾರೆ. ಆದರೆ ನಾವು ಸೋತು ಹೋಗಿದ್ದೇವೆ, ಅವ್ರು ಗೆದ್ದು ಹೋಗ್ಯಾರ. ಅದ ಆಡಕ್ಕೆ ಹೋಗಿರ್ತಾರಲ್ಲ, ಬೀದರ್ದಿಂದ ಆಡಕ್ಕೆ ಹೋದರು, ಸೋತರೆ ಬರ್ತಾರೆ, ಗೆದ್ದರೆ ಬರ್ತಾರೆ. ಅದು ಬರಬೇಕು, ನಮ್ಮ ಜಯಂತಿ ಸೋತರೆ ಬರಬೇಕು, ಗೆದ್ದರೆ ಬರಬೇಕು. ಮಹಾತ್ಮರು ಗೆದ್ದು ಹೋಗ್ತಾರೆ ವಾಪಸ್ಸು. ನಾವು ಸೋತು ಮತ್ತೊಂದು ಜನ್ಮಕ್ಕೆ ಹೋಗ್ತೀವಿ, ಅವರ ಗೆದ್ದು ಪರಮಾತ್ಮ ಹಂತಕ್ಕೆ ಹೋಗ್ತಾರೆ. ಅದಕ್ಕೆ ಪುಣ್ಯಾತ್ಮರ ಲಕ್ಷ್ಯ ರೀ. ಮನುಷ್ಯ ಹೆಂಗಿರಬೇಕು ಅಂದ್ರೆ, ಈ ಶರೀರ ಸಿಕ್ಕದ, ಇದು ಮತ್ತೊಮ್ಮೆ ಸಿಗಂಗಿಲ್ಲ ರೀ, ಮತ್ತೊಮ್ಮೆ ಸಿಗುದಿಲ್ಲ. ನಮಗೆ ಇಷ್ಟು ಗೊತ್ತಿದ್ರೂ ತಪ್ಪು ಮಾಡ್ತೇವಲ್ಲ ನಾವಂತ. ನಾನು ದನ ಇದ್ದೇನೇನು, ನಾನು ಕತ್ತಿದ್ದೇನೇನು, ಮನುಷ್ಯ ಇದ್ದೆ ಅಂತ ನಿನಗೆ ಗೊತ್ತದಲ್ಲ. ಮನುಷ್ಯನ ಕೆಲಸ ಯಾಕೆ ಮಾಡಂಗಿಲ್ಲ ಅಂತ. ಮನುಷ್ಯ ಅಂತ ಗೊತ್ತಿದ್ದ ದಂದ ಕೆಲಸ ಯಾಕೆ ಮಾಡ್ತಿ? ಯಾಕೆ ಕೆಲಸ ಮಾಡ್ತಿ? ತಿಳಿದು ತಪ್ಪು ಮಾಡಿದವ್ರಿಗೆ ಕ್ಷಮ ಇಲ್ಲ. ಯಾವುದೋ ಒಬ್ಬ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ, ಅಗಸರ ಮಂದಿ ಅರಿವೆಲ್ಲ ಕಟ್ಕೊಂಡು ದಿನ ಒಗ್ಯಾಕೆ ಹೋಗ್ತಿದ್ದ, ಒಕ್ಕೊಂಡು ಬರ್ತಿದ್ದ. ದಿನ ಬಜಾರದಿಂದ ಹೋಗ್ಬೇಕು, ಅರ್ಬಿ ಒಗೆದು ಒಣಗಿಸ್ಕೊಂಡು ಬರ್ತಿದ್ದ. ಅವನು ಹೋಗುವಾಗ ಎಲ್ಲರ ಗಂಟು ಅರ್ಬಿ ಮ್ಯಾಲೆ ಇಟ್ಕೊಂಡು, ಅದ್ರಾಗ ಒಂದು ತನ್ನ ಮಗ, ಒಂದು ಸಣ್ಣ ಮಗನಿಗೆ ಮ್ಯಾಲೆ ಕೊಂಡಿಸ್ಕೊಂಡು ನಡ್ಕೋತ ತಗೊಂಡು ಹೋಗ್ತಿದ್ದ. ಕತ್ತಿನ ತೊಗೊಂಡು ಒಯ್ಯಕ್ಕೆ ಹೋಗವ. ಅದು ಅಂಗಡಿ ಸರಾಪಿ ಅಂಗಡಿ ಮುಂದಿಂದ ಹೋಗ್ತಿತ್ತು. ಮುತ್ತು ರತ್ನ ಮಾರವ್ರ ಅಂಗಡಿ ಮುಂದಾನೆ ಹೋಗ್ತಿತ್ತು. ಅಂಗಡಿ ಅವ ಕೂತು ಗಲ್ಲೆ ಮೇಲೆ ಕುಂತು ಬಾಗಿಲು ತೆರೆದಿದ್ದ. 11 ಗಂಟೆಗೆ ನಡೆದಿದ್ದ. ಅವ ನೋಡ್ದ, ಕತ್ತಿ ಕೊಳ್ಳಾಗ ಏನೋ ಮಿಸ್ತದ್ರಪ್ಪ, ಭಾಳ ಚಲೋ ಮಿಸ್ತದ. ಅರೇ ರತ್ನ ಕಾಣ್ತದ. ಇವ ಅಗಸಿ ಅಂತ ಹುಚ್ಚದ, ಅದನ್ನು ಕತ್ತಿ ಕೊಳ್ಳಾಗ ಕಟ್ಟ್ಯಾನರ ಅಂತ ತಿಳ್ಕೊಂಡು, ಅದಕ್ಕೇನು ಕಿಮ್ಮತ್ತು ಗೊತ್ತಿಲ್ಲ. ಅಂದಮೇಲೆ ಬರುವಾಗ ಏನಾರ ಕೊಟ್ಟು ಇದನ್ನು ರತ್ನ ತಗೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಕುಂತವ. ಅವ ಅರ್ಬಿ ಎಲ್ಲ ಒಕ್ಕೊಂಡು ಅರ್ಬಿ ಒಣಗಿಸ್ಕೊಂಡು ಹೊಳ್ಳಿ ಬರೋ ಟೈಮ್ಗೆ ಅವ ಸುಮ್ಮನೆ ಕುಡಿತಲ್ಲ, ರಾಮೇ ಅಂದವ. ಯಾಕ್ರಿ ದೊರಿ, ಯಾಕ್ರಿ ಸೌಕರ್ಯ ಅಂದ. ಕೊಳ್ಳಾಗ ಏನು ಕಟ್ಟಿದೋ ಕತ್ತಿ ಕೊಳ್ಳಾಗ ಚಲೋ ಗಂಟೆ ಕಟ್ಬೇಕಪ್ಪ, ಸರ ಗಂಟೆ ಸರಿ. ಇದು ಏನು ಕೊಟ್ಟು ಕಲ್ಲು ಕಟ್ಟಿದ್ದು ಕೊಳ್ಳಾಗ? ಒಂದು ಗಂಟೆ ಕೊಡ್ತೀನಿ ನಿನಗೆ,
ಗಂಟೆ ಕೊಡ್ತೀನಿ ನಿನಗೇನಪ್ಪ ಅಂತ ಕೇಳಿದ್ರೆ ಅದು ಕಟ್ಟು, ಅದು ಕೊಡು. ಅವ ಅಂದ, ಇಲ್ರಿ ಸಾವ್ಕಾರ, ನಾವು ಭಾಳ ಹಳಿದ್ರಿ, ನಮ್ಮ ಮನ್ಯಾಗ ಮೂಲ್ಯಾಗ ಬಿದ್ದಿತ್ತು. ನಮಗೆ ದೇವ್ರಂದ್ರೆ ನಮ್ಮ ಕತ್ತಿನೇ ರೀ. ಆ ಕತ್ತಿ ಮೇಲೆ ಬದುಕ್ತೇವೆ, ಆ ಕತ್ತಿ ಮೇಲೆ ಬರ್ತೇವೆ, ಕತ್ತಿ ಮೇಲೆ ಕುಂಡಿರ್ತೇವೆ, ಕತ್ತಿ ಮೇಲೆ ಗಳಿಸ್ತೀವಿ. ಈ ಕತ್ತಿ ಇರಪ್ಪ, ನಾವು ಕೊಡಂಗಿಲ್ಲ. 100 ರೂಪಾಯಿ ಕೊಡ್ತೀವಿ ಅಂದ್ರು. ಇಲ್ರಿ ಸಾವ್ಕಾರ, 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ. ನಾವು ಲಕ್ಷ ರೀ, ಲಕ್ಷ ಕೊಡ್ತೇವೆ. ಗೊತ್ತಾಗಿ ಅಲ್ಲ, ನೀ ಎಷ್ಟು ಹೇಳ್ತಾಟ 1 ಕೋಟಿ ರೂಪಾಯಿ ಕೊಡ್ತೀನೋ ಕೊಡು ಅಂದ್ರು. ನಾ ಕೊಡಂಗಿಲ್ಲ ಸಾವ್ಕಾರ ಅಂದ ನಾವು. ಯಾಕೆ? ನಮ್ಮ ಕತ್ತಿಗೆ ಆ ಕಲ್ಲಿಗೆ ಭಾಳ ಮಜಾ ಅದ, ಹಿಂಗೆ ಅದ. ಅದಕ್ಕೆ ಅವ ಅಂದ, ಮೂರ್ಖ, ಅದು ಏನಪ್ಪ ಅಂತ ಕೇಳ, ಅದು ಕಲ್ಲು ಅಲ್ಲೋ, ಅದು ರತ್ನದ. ಅನಂತ ಕೋಟಿ ರೂಪಾಯಿ ಕಿಮ್ಮತ್ತಿನ ರತ್ನದ. ಅದು ಕತ್ತಿ ಕೊಡ ತಿರುಗಾಡ ಕತ್ತಿ ಇಟ್ಟು ಕದ್ದಿಯಲ್ಲ, ಮೂರ್ಖಿದ್ದೆ ಮನುಷ್ಯ ಇದ್ದೆ ಅಂದರು. ಅವ ಮನುಷ್ಯ ಇದ್ದೇನೆ, ಕತ್ತಿದ್ದೆ ಅಂದ. ಸಾವ್ಕಾರ, ನಾ ಕತ್ತೆ ಅಲ್ರಿ. ಯಾಕಂದ್ರೆ ಅದು ಕೋಟಿ ರೂಪಾಯಿ ಕಿಮ್ಮತ್ ಅದಂತ ಗೊತ್ತಿದ್ರು ನಾನು 100 ರೂಪಾಯಿ ಕೇಳಿದ್ರಲ್ಲ, ನೀವು ಕತ್ತೆ ನಾ ಕತ್ತೆ ಅಂದವ. ನಿಮ್ಗೆ ನನಗೆ ಗೊತ್ತಿತ್ತಿಲ್ಲ, ನಾ ಕಟ್ಟಿದ್ಕೊಳ್ಳೋದು. ಅದಕ್ಕೆ ನನಗೇನು ಗೊತ್ತಿಲ್ಲ, ಕಟ್ಟೀನಿ. ನಿಮ್ಗೆ ಗೊತ್ತದ ಇದು ಕೋಟಿ ರೂಪಾಯಿ ಕಿಮ್ಮತ್ತು ಅಂತ ಗೊತ್ತಿದ್ರು 100 ರೂಪಾಯಿ ಕೇಳಿದೆಲ್ಲ, ನೀ ಕತ್ತೆ ನಾ ಕತ್ತೆ ಅಂದವ. ಕತ್ತಿದ್ದು ಕೊಡಂಗಿಲ್ಲ ಅಂತ ಹೋದಂತ. ಹಂಗೆ ದನಕ್ಕೆ ದಂದು ಗೊತ್ತಿಲ್ಲ, ಮನುಷ್ಯನಿಗೆ ಗೊತ್ತದಲ್ಲ. ಮನುಷ್ಯ ಮಹದೇವ ಆಗಕ್ಕೆ ಬರ್ತದೆ, ಮನುಷ್ಯ ಮುಕ್ತನಾಗಲಿಕ್ಕೆ ಬರ್ತದೆ, ಮನುಷ್ಯ ಧನ್ಯ ಆಗಲಿಕ್ಕೆ ಬರ್ತದೆ, ಮನುಷ್ಯ ಪೂಜ್ಯ ಆಗಲಿಕ್ಕೆ ಬರ್ತದೆ. ಇಷ್ಟೆಲ್ಲ ಗೊತ್ತಿದ್ರು ನಾನು ಆಡಬಾರ್ದು ಆಡ್ತೀನಿ, ಮಾಡಬಾರ್ದು ಮಾಡ್ತೀನಿ, ಕುಡಿಬಾರ್ದು ಕುಡಿತೀನಿ, ತಿನ್ನಬಾರ್ದು ತಿಂತೀನಿ ಅಂದ್ರೆ ದನಕ್ಕೆ ದನ ಅನ್ಬೇಕೇನು, ಮನುಷ್ಯಗೆ ದನ ಅನ್ಬೇಕು? ಅದನ್ನು ವಿಚಾರ ಮಾಡಬೇಕು. ಪುಣ್ಯಾತ್ಮರೇ, ಇದು ಬಹಳ ಪವಿತ್ರವಾದ ಶರೀರದ, ಇದು ಸಿಗತಕ್ಕಂಥದ್ದು ಶರೀರ ಅಲ್ಲ ಅಂತ ತಿಳ್ಕೊಂಡು ಮನುಷ್ಯನಿಗೆ ಇದನ್ನು ಬಹಳ ಎಚ್ಚರದಿಂದ, ನಿನಗೆ ದೊರೆತಾದ ಮಹತಾ ಪುಣ್ಯೇನ ಕ್ರೀತೆಯನ್ನು ಕಾಯನು ಸ್ತಯ, ಅನಂತ ಜನ್ಮದ ಪುಣ್ಯದಿಂದ ಈ ಶರೀರ ಸಿಕ್ಕದ ಲಕ್ಷ ಹೇಳ್ರಿ, ಸಖ್ಯ ಹೇಳ್ರಿ. ಒಬ್ಬ ಶ್ರೀಮಂತ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಬಿಡಬೇಕಾಗ್ತದೆ ಗೊತ್ತದ ನಿಮಗೆ? ಮನುಷ್ಯ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಬಿಡ್ಬೇಕು ಅನ್ನೋದು ಗೊತ್ತದ? ಇಲ್ಲ, ಅದು ನಮ್ಗೆ ಕಿಮ್ಮತ್ತು ಗೊತ್ತಿಲ್ಲ. ಈ ಶರೀರ ಮನುಷ್ಯ ತಿಳಿದ ಖರೆ ಗೊತ್ತಿಲ್ಲ, ಅದು ಸಿಕ್ಕದ ಗೊತ್ತಿಲ್ಲ. ಬಹಳ ಮಂದಿ ಗೊತ್ತದ, ಸಿಕ್ಕಿಲ್ಲ. ಇದ್ರ ಕಿಮ್ಮತ್ತು ಏನು ಅನ್ನೋದು ದೇವತೆಗಳಿಗೆ ಗೊತ್ತದ. ಅದಕ್ಕೆ ಅಂತಾರೆ ಜನ್ಮವಹ ಅಮ್ಮಿ ಭೂತಲೆ. ನಾವು ಮನುಷ್ಯರಾಗಿ ಹುಟ್ಟಬೇಕಂತ ದೇವತೆಗಳಂತಾರೆ. ಮೃತ್ಯು ಲೋಕಿ ಭಾವ ಅಮ್ಮ ಜನ್ಮ. ಮೃತ್ಯು ಲೋಕದೊಳಗೆ ನಾವು ಮನುಷ್ಯರಾಗಿ ಹುಟ್ಟಿಸೋದು ದೇವತೆಗಳಂತಾರೆ. ನಮಗೆ ದೇವತೆಗಳಿಗೆ ಮನುಷ್ಯನ ಕಿಮ್ಮತ್ತು, ಶರೀರ ಕಿಮ್ಮತ್ತು ಗೊತ್ತದ, ನಮ್ಗೆ ಗೊತ್ತಿಲ್ಲ. ನೀವು ಶ್ರೀಮಂತರಾಗ್ಬೋದು, ನೀವು ಪಾಪಿ ಆಗ್ಬೋದು, ನೀವು ಸರ್ವಜ್ಞ ಆಗ್ಬೋದು, ನೀವು MP ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಕಡೆಗೆ ದೇವರಾಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಇಷ್ಟ ಅದ. ಇದಕ್ಕೆ ಏನು ಮಾಡಿದೇವೆ ನಾವು? ದೇವರಾಗಲಿಕ್ಕೆ ಯೋಗ್ಯವಾದ ಶರೀರವನ್ನ ನಮ್ಮ ಕಣ್ಣು ಮನಗಳಿಗೆ ನಂಬಿ ಅಪೇಕ್ಷೆ ಆಶೆಯನ್ನು ಮಾಡಿ ಅಹಂಕಾರದ ಒಡಗೂಡಿ ಈ ಶರೀರವನ್ನು ದನದಕ್ಕಿಂತ ಕಡಿಮೆ ಮಾಡಿದ್ದೇವೆ ಅಂತಾರೆ. ನನಗೆ ಮನುಷ್ಯ ಅಂತಾರೆ, ದನ, ಕತ್ತಿ, ಮಂಗ್ಯ, ಇನ್ನೆಷ್ಟು ಹೆಸರು ಬೇಕಂತೀರಿ. ಮನುಷ್ಯನಾಗಿ ಮಂಗ್ಯ ಅನಿಸ್ಕೊಳ್ಳೋದ, ಮನುಷ್ಯಾಗಿ ದನ ಅನಿಸ್ಕೊಳ್ಳೋದ, ಮನುಷ್ಯಾಗಿ ಕತ್ತಿ ಅನಿಸ್ಕೊಳ್ಳೋದ, ದೇವರು ಅನಿಸ್ಕೋಬೇಕ್ರಿ. ಅಂತಹ ಶರೀರದೊಳಗೆ ನಾವು ಇಂಥದ್ದು ಮಾಡಕತ್ತೇವೆ ಅಂದ್ರೆ ಬಹಳ ಅಪವಿತ್ರವಾಗಿರ್ತಕ್ಕಂಥದ್ದು. ಇದು ಮನುಷ್ಯನ ದೇಹ ಆಕಸ್ಮಿಕವಾಗಿ ಸಿಕ್ಕದೆ. ಇದು ಒಮ್ಮ ಕೈಯಾಂದು ಹೋಯಿತು ಅಂದ್ರೆ ಮರಳಿ ಮನುಷ್ಯರಾಗಿಯೇ ಹುಡ್ತೇವೆ ಅಂತ
ಭರೋಸೆ ಇಲ್ಲ. ಯಾಕೆ? ಮನುಷ್ಯನ ಕೆಲಸನೇ ನೀ ಮಾಡಿಲ್ಲ. ಮನುಷ್ಯ ಆಗಿ ದಂಧೆ ಕೆಲಸ ಮಾಡಿದಿ, ದನನೇ ಆಗ್ತಿ, ಮನುಷ್ಯ ಆಗೋದು ಕಠಿಣ. ಅದಕ್ಕೆ ಮನುಷ್ಯನಾಗಲಿಕ್ಕೆ ಪ್ರಯತ್ನ ಮಾಡುವಂಥ. ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಏನು ಮಾಡ್ಬೇಕ್ರಿ? ಶಾಸ್ತ್ರ ಹೇಳ್ಯಾರ ಏನು ಮಾಡಿದ್ರೆ ಮನುಷ್ಯಯಾಗಿ ಹುಡ್ತಾನೆ. ಮನುಷ್ಯಾಗಿ ಏನು ಮಾಡಿದ್ರೆ ದನ ಕತ್ತಿ ಕುದುರೆ ಆಗ್ತಾನೆ. ಶಾಸ್ತ್ರ ಹೇಳ್ಯಾರ ಅವರು. ಅದಕ್ಕೆ ಈ ಶರೀರ ಸತ್ತು ಹೋಗೋದ್ರೊಳಗೆ ಏನು ಮಾಡು ಅಂತ ಕೇಳಿದ್ರೆ, ನಿನಗೆ ನಿನ್ನ ಮನೆಯವರು ಬಿಟ್ಟು ಬೇರೆಯವ್ರು ನೆನೆಸಂಗ ಏನಾರೇ ಮಾಡು. ನಿಮ್ಮ ಹೆಣ್ತಾರೆ ನಿಮಗೆ ನೆನೆಸ್ತಾಳೆ, ನಿಮ್ಮ ಗಂಡರೇ ನಿಮಗೆ ನೆನೆಸ್ತಾನೆ, ನಿಮ್ಮ ಮಕ್ಕಳರೇ ನೆನೆಸ್ತಾರೆ, ಒಮ್ಮೊಮ್ಮೆ ಬಿಡ್ತಾರೆ, ಹೊರಗೂ ಹಾಕ್ತಾರೆ. ಆದ್ರೆ ಇಡೀ ಜಗತ್ತು ನೆನೆಸುವಂಗೆ ಏನಾರ ಕೆಲಸ ಮಾಡು. ಪರಮಾತ್ಮ ನೀ ನೆನೆಸ್ಬೇಕು. ನೀ ಪರಮಾತ್ಮ ನೆನೆಸೋದು ದೊಡ್ಡ ಮಾತಲ್ಲ. ದೇವರಿಗೆ ನಾವು ಪರಿಚಯ ಇರಬೇಕು. ನಮಗೆಲ್ಲ ದೇವ್ರ ಪರಿಚಯ ಅದಾರೆ. ಏನು ಉಪಯೋಗ ಅದು? ಏನು ಪರಿಚಯ? ನಿಮಗೆ ರಾಷ್ಟ್ರಪತಿ ಪರಿಚಯ ಅದಾರೆ, ಪ್ರೈಮ್ ಮಿನಿಸ್ಟರ್ ಪರಿಚಯ ಅದಾರೆ, ಚೀಫ್ ಮಿನಿಸ್ಟರ್ ಪರಿಚಯ. ಏನಾಗಿದೆ? ನಿಮಗೇನು ಸಿಕ್ಕದು? ನಮಗೆ ಪರಮಾತ್ಮ ಪರಿಚಯ ಇದ್ರ ಲಾಭ ಇಲ್ಲ. ಪರಮಾತ್ಮಗ ನಾ ಪರಿಚಯ ಆಗಬೇಕು. ಮಿನಿಸ್ಟರ್ ನನಗೆ ಗೊತ್ತಿದ್ರೆ ಲಾಭ ಇಲ್ಲ, ಮಿನಿಸ್ಟರ್ ನಾ ಗೊತ್ತಿರಬೇಕು. ನಾ ಗೊತ್ತಿದ್ದಂದ್ರೆ ನಿಮಗೆಲ್ಲ ಶಾಂಕ್ಷನ್ ಆಗ್ತದೆ, ಏನು ಬಿಡ್ತೀರ ಸಿಗ್ತದೆ. ಹಾಗೆ ಪರಮಾತ್ಮ ನಾ ನೆನೆಸೋದ್ರ ಅಲ್ಲ, ಪರಮಾತ್ಮ ನನಗೆ ನೆನೆಸ್ಬೇಕು. ಪರಮಾತ್ಮ ಲಿಸ್ಟ್ದಾಗ ನಾವಿರ್ಬೇಕು. ನಮ್ಮ ಲಿಸ್ಟ್ದಾಗ ಪರಮಾತ್ಮ, ಎಲ್ಲರ ಲಿಸ್ಟ್ದಾಗ ಪರಮಾತ್ಮ ಅದಾನೆ. ಯಾರಿಗೇನು ಸಿಕ್ಕದ? ಎಲ್ಲರೂ ಶಿವ ಮಹಾದೇವ ಶಂಕರ ಅಂತಾರೆ. ಪರಮಾತ್ಮನಿಗೆ ನೀ ಗೊತ್ತಿರ್ಬೇಕು. ನಿನಗೆ ಪರಮಾತ್ಮ ಗೊತ್ತಿದ್ರೆ ಲಾಭ ಇಲ್ಲ. ಆಗ ಪರಮಾತ್ಮ ನಿನಗೆ ಗುರ್ತು ಹಿಡಿಯಂಗೆ ಏನಾರೇ ಕೆಲಸ ಮಾಡು, ಏನಾರೇ ಕೆಲಸ ಮಾಡು. ಆ ಕೆಲಸ ಮಾಡ್ದಿ ಅಂತಂದ್ರೆ ಪರಮಾತ್ಮ ನೆನಪಿಡ್ತಾನೆ. ಪರಮಾತ್ಮ ನೆನಪಿಟ್ಟ ಅಂದ್ರೆ ನಮಗೆ ಏನೂ ಕಡಿಮೆ ಆಗುವುದಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಪರಮಾತ್ಮ ನೆನಪಿಡ್ತಕ್ಕಂಥ ಕೆಲಸ ಏನ್ರಿ ಅಂತ ಕೇಳಿದ್ರೆ ಮಹಾತ್ಮ ಹೇಳಿದ್ರು, ಎಲ್ಲರೂ ಪರಮಾತ್ಮ ಅದರ ಅಂತ ತಿಳ್ಕೊಂಡು. ಎಲ್ಲ ಏನದ? ಎಲ್ಲ ಪರಮಾತ್ಮ ಎಲ್ಲದರೊಳಗೆ. ಜಗದ್ಭರಿತ ಪರಮಾತ್ಮನ ಎಲ್ಲ ಜೀವಿಗಳಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅಂತ ತಿಳಿದು ಆ ಎಲ್ಲ ಜೀವಿಗಳಿಗೆ ಕಲ್ಯಾಣ ಬಯಸದಿ ಅಂತಂದ್ರೆ ನಿನ್ನ ಕಲ್ಯಾಣ ಪರಮಾತ್ಮ ಬಯಸ್ತಾನೆ. ಇದು ನೇಮ. ನಾವು ಹಾಂಗಲ್ಲ, ಜಗತ್ತು ಅಲ್ಲ. ಅದಕ್ಕೆ ಜೈನ ಮತದಲ್ಲಿ ಒಂದು ಹುಳಾನು ಕೂಡ ಸಾಯಂಗಿಲ್ಲ, ಅಷ್ಟು ಎಲ್ಲ ಪರೋಪಕಾರ ಅದ. ತನ್ನ ಜೀವನವನ್ನು ಪರೋಪಕಾರ ಮಾಡಿದಿ ಅಂದ್ರೆ ಇದೆಲ್ಲ ಪರಮಾತ್ಮ ಅಂತ ತಿಳ್ಕೊಂಡು ಮಾಡಿದೆ ಅಂದ್ರೆ ಪರಮಾತ್ಮನ ನಿನಗೆ ನೆನೆಸ್ತಾನೆ. ಪರಮಾತ್ಮ ನೆನೆಸಂಗೆ ಕೆಲಸ ಮಾಡ್ಬೇಕ್ರಿ. ಸಂಸಾರಿಕ ಮಂದಿ ನೆನೆಸ್ತಾರೆ, ಒಂದೆರಡು ದಿನ ಬೇಡ ಅಂದ್ರೆ ಬಿಡ್ತಾರೆ. ಪರಮಾತ್ಮ ನಮಗೆ ನೆನೆಸುವಂಥ ಕೆಲಸ ಏನದು ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿದ್ರು, ಕೆಡುವ ಶರೀರದ ಸಫಲವಾಗುವುದು ಪರಹಿತ. ಇನ್ನೊಬ್ಬರ ಕಲ್ಯಾಣ, ಇನ್ನೊಬ್ಬರ ಸುಖ, ಇನ್ನೊಬ್ಬರದೇನಪ್ಪ ಏಳ್ಗೆ, ಅದನ್ನು ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಇರಬೇಕು. ಮಂದಿ ಹಾಳಾಗಬೇಕು, ನಾವು ಸಾವುಕಾರ ಆಗಬೇಕು. ಮಂದಿ ದಡ್ಡ ಆಗಬೇಕು, ನಾವು ಶಾಣೆ ಆಗಬೇಕು. ಮಂದಿ ಹುಚ್ಚಾಗಬೇಕು, ನಾವು ಚಂದ ಇರಬೇಕು. ಅವ ಎಂದೂ ಚಂದ ಇರಂಗಿಲ್ಲ. ಎಲ್ಲರಲ್ಲಿ ಪರಮಾತ್ಮ ಅದನ್ನು ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರೆ ಅಂದ್ರೆ, ಉಪಕಾರ ಮಾಡಕ್ಕೆ ಪ್ರಯತ್ನ ಮಾಡಿರಿ. ಪರಮಾತ್ಮ ಅಷ್ಟೇ. ನಿಮ್ಮ ಕೈಯಿಂದ, ನಿಮ್ಮ ಬಾಯಿಂದ, ನಿಮ್ಮ ಕಣ್ಣಿಂದ, ನಿಮ್ಮ ಕಾಲಿನಿಂದ ಜಗತ್ತಿನೊಳಗೆ ಉಪಕಾರ ಆಗಬೇಕು. ಮಲಗುವಾಗ ಮನುಷ್ಯ ಏನರೆ ಇವತ್ತು ನನ್ನ ಕೈಯಿಂದ, ಬಾಯಿಯಿಂದ, ಕಣ್ಣಿನಿಂದ ಉಪಕಾರ ಆಗ್ಯದ ಇಲ್ಲ ಅಂತ ವಿಚಾರ ಮಾಡಿನೇ ಮಕ್ಕೋಬೇಕ ವಿನಃ ಹಂಗೆ ಮಕ್ಕೋಬಾರ್ದು. ಯಾವ ದಿನ ಪುಣ್ಯ ಗಳಿಸಲಾರದೆ ಮಕ್ಕೋತರಿ ಅವತ್ತಿನ ದಿವಸ ಬಂಜ್ ಆಯ್ತು ಅಂತ ತಿಳ್ಕೋರಿ ಅಂತ ಶಾಸ್ತ್ರ ಹೇಳಿ. ಅವತ್ತ ದಿವಸ ಬಂಜ್ ಆದಂಗೆ. ಪುಣ್ಯ ಗಳಿಸಲಾರ ದಿವಸ ಅದು ನಿರರ್ಥಕ. ರೊಕ್ಕ ಗಳಿಸೋದಲ್ಲ, ಪುಣ್ಯ.
ರೊಕ್ಕ ಇಲ್ಲೇ ಬಿಟ್ಟು ಹೋಗುದದ, ಪುಣ್ಯ ನಮ್ಮ ಜೊತೆಗೆ ಬರುದದ. ಯಾವ ಪುಣ್ಯ ಗಳಿಸಲಾರದೆ ಮುಕ್ಕೋತೀರಿ ಆವತ್ತಿನ ದಿವಸ ಬೇಕಾರಾಯಿತು ಅಂತ ತಿಳ್ಕೊರಿ. ಬೇಕಾರಾಯಿತು, ಅರ್ಥ ಇಲ್ಲ ಅದಕ್ಕೆ. ಆದ್ದರಿಂದ ಈ ಕೆಟ್ಟು ಹೋಗೋ ಶರೀರ, ಹಾಳಾಗೋ ಶರೀರ, ಈ ಶರೀರದಿಂದ ಲಾಭ ಏನು ಅಂದ್ರೆ ಪರೋಪಕಾರ ಅದ. ಆ ಪರೋಪಕಾರ ಮನುಷ್ಯನಿಗೆ ಪರಮಾತ್ಮನ ಪ್ರೀತಿಗೆ ಅದು ಕಾರಣ ಅದ, ಮಹಾತ್ಮರ ಪ್ರೀತಿಗೆ ಕಾರಣ ಅದ. ಅದಕ್ಕೆ ನಮ್ಮ ಜೀವನದಲ್ಲಿ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಉಪಕಾರ ಎಷ್ಟು ರೀತಿ ಅದ, ಹ್ಯಾಂಗೆ ಮಾಡಬೇಕು. ಬರೀ ಕೊಟ್ಟೋದೆಲ್ಲ ಉಪಕಾರ ಅಲ್ರಿ, ಹಂಗೆ ತಿಳ್ಕೊರಿ. ಎಲ್ಲ ಅದು ಹೆಂಗೆ ಉಪಕಾರ, ಹ್ಯಾಂಗೆ ಮಾಡಿದ್ರೆ, ಹ್ಯಾಂಗೆ ಕೊಟ್ರೆ, ಹ್ಯಾಂಗೆ ಆಡಿದ್ರೆ, ಹ್ಯಾಂಗೆ ನೋಡಿದ್ರೆ ಉಪಕಾರ ಆಗ್ತದೆ ಅನ್ನೋದ್ರ ಬಗ್ಗೆ ಸಮಯ ಆಗಿರುತ್ತೆ. ನಾಳಿನಿಂದ ಈ ಕೆಡುವ ಹಾಳಾಗುವ ಶರೀರದಿಂದ ಒಳ್ಳೆಯ ಧ್ರುವವಾಗಿರ್ತಕ್ಕಂಥ ಪುಣ್ಯವನ್ನು ಗಳಿಸುವ ರೀತಿಯನ್ನು ನಿಜಗುಂಡ ಹೇಳ್ತಾ ಇದ್ದಾರೆ. ಅದನ್ನು ನಾಳೆ